ಸಿದ್ದರಾಮಯ್ಯನವರ ಪತ್ನಿಗೆ ಮಂಜೂರಾಗಿದ್ದ 14 ಸೈಟು ವಿಷಯಗಳ ತನಿಖೆಗೆ ಇಡಿ ಕೂಡ ಎಂಟರ್ ಆಗುತ್ತೆ ಅನ್ನೋ ಮಾಹಿತಿ ಇತ್ತು. ಇಡಿ ಎಂಟರ್ ಆಗಿದೆ ಅನ್ನುವ ಮಾಹಿತಿ ಖಚಿತ ಆಗಿದೆ. ಇಡಿ ಎಂಟ್ರಿ ಕೊಟ್ಟಿದೆ. ಆದ್ರೆ ಹೆಂಗೆ, ಯಾವ ಸೆಕ್ಷನ್ನಲ್ಲಿ ಕೇಸ್ ಹಾಕಿದ್ದಾರೆ ಏನೂ ಗೊತ್ತಾಗದೆ ಮುಖ್ಯಮಂತ್ರಿಗಳ ಟೀಮು ಟೆನ್ಷನ್ ಆಗಿಬಿಟ್ಟಿದೆ. ಇಡಿ ಅವರು ದಾಖಲಿಸುವ ಪ್ರಕರಣಕ್ಕೆ ECIR ಅಂತ ಕರೀತಾರೆ. ECIR ದಾಖಲಾಗಿದೆ ಅನ್ನೋದು ಖಚಿತ. ಬಟ್ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಅನ್ನೋದು ಗೊತ್ತಾಗ್ತಿಲ್ಲ. ಒಂದು ಕೌಂಟರ್ ಪ್ಲಾನ್ ಮಾಡಕ್ಕಾಗ್ತಿಲ್ಲ. ECIR ಬಗ್ಗೆ ಮಾಹಿತಿ ಸಿಗದೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕಾಗದಿಲ್ಲ. ಸಿದ್ದರಾಮಯ್ಯನವರ ಲೀಗಲ್ ಟೀಮು ಅವರ ವಿರುದ್ಧ ದಾಖಲಾಗಿರುವ ECIRನ ಡೀಟೇಲ್ಸ್ ಕಲೆಕ್ಟ್ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ. ಸಾಧ್ಯ ಆಗ್ತಿಲ್ಲ. ECIR ಅಂದ್ರೆ ಅದೇನು FIR ಅಲ್ಲ. ಅದನ್ನ ಆರೋಪಿಗೆ ಕೊಡಲೇಬೇಕು ಅಂತೇನಿಲ್ಲ ಅಂತ ಸುಪ್ರೀಂ ಕೋರ್ಟ್ನ ಈ ಹಿಂದಿನ ಆದೇಶ ಇದೆ. ಅಕಸ್ಮಾತ್ ಆರೋಪಿ ಜಾಮೀನಿಗೆ ಅರ್ಜಿ ಹಾಕಿದ್ರೆ ಇಡಿ ಅವರು ECIR ಅನ್ನ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟಿಗೆ ಕೊಡ್ತಾರೆ. ಕ್ಲೋಸ್ಡ್ ಎನ್ವಲಪ್. ನ್ಯಾಯಾಧೀಶರು ನೋಡ್ತಾರೆ ಅಷ್ಟೇ. ಇನ್ನೊಂದು ಕಡೆ ಈಗಾಗಲೇ ಇಡಿ ತನಿಖೆ ಶುರುವಾಗಿದೆ. ಈ ವಿಷಯದಲ್ಲಿ ಇಡಿ ತನಿಖೆ ಶುರುವಾಗಿದೆ. ದಾಖಲೆಗಳ ಸಂಗ್ರಹ ನಡೀತಾ ಇದೆ. ದೂರುದಾರ ಸ್ನೇಹಮಯಿ ಕೃಷ್ಣಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇಡಿ ತಕ್ಷಣ ಸಿದ್ದರಾಮಯ್ಯನವ್ರ ಮೇಲೆ ರೇಡ್ ಮಾಡುತ್ತಾ? ಆ ಪಾಸಿಬಿಲಿಟಿ ಇದೆಯಾ? ಅವರ ಖಾಸಗಿ ಮನೆ, ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಇತ್ಯಾದಿಗಳ ಮೇಲೆ ರೇಡ್ ಮಾಡುತ್ತಾ? ದಾಖಲೆಗಳ ಸಂಗ್ರಹ ಅಂತೂ ನಡೀತಾ ಇದೆ. ಇಡಿ ಅವರು ಸಮನ್ಸ್ ಕೊಟ್ರೆ ಸಿದ್ದರಾಮಯ್ಯನವರು ಕೋರ್ಟಿಗೆ ಹೋಗೋದಕ್ಕಾದ್ರೂ ಅವಕಾಶ ಇದೆ. ಸಮನ್ಸು ಕೊಟ್ಟಿಲ್ಲ. ಇನ್ನು ಅವರು ತನಿಖೆಯನ್ನ ಲೋಕಾಯುಕ್ತ ಪೊಲೀಸರ ರೀತಿಯಲ್ಲೇ ದೂರುದಾರರಿಂದ ಶುರು ಮಾಡಿದ್ದಾರೆ. ದೂರುದಾರರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಆರೋಪಿಗೆ ಇನ್ನೂ ನೋಟಿಸ್ ಕೊಟ್ಟಿದ್ದಾರೆ. ಇಡಿ ದಾಳಿಯ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ. ಅದನ್ನ ಪ್ರಿಯಂಪ್ಟ್ ಮಾಡಕ್ಕೂ ಆಗಲ್ಲ. ಬೇರೆ ಯಾರಾದ್ರೂ ಆದ್ರೆ ಸರ್ಚ್ ವಾರಂಟ್ ತಗೊಂಡು ಬರಬೇಕು ಕೋರ್ಟ್ನಿಂದ. ಆವಾಗ ಗೊತ್ತಾಗ್ಬಿಡುತ್ತೆ ಸರ್ಚ್ಗೆ ಬರ್ತಿದ್ದಾರೆ ಅಂತ. ಇಡಿಗೆ ಆ ಅವಶ್ಯಕತೆಯೂ ಇಲ್ಲ.
ಸಮನ್ಸ್ ನೀಡಿದ್ರೆ ಕೋರ್ಟ್ಗಾದ್ರೂ ಹೋಗಬಹುದು. ಮುಖ್ಯಮಂತ್ರಿಗಳಿಗೆ ಸಮನ್ಸು ಕೊಟ್ಟಿಲ್ಲ. ಅಕಸ್ಮಾತ್ ಇಡಿ ಅವರು ರೇಡ್ ಮಾಡಿ ಸರ್ಚ್ ಮಾಡುವ ನಿರ್ಧಾರ ಮಾಡಿದ್ರೆ ಅದು ಕೇವಲ ಸಿದ್ದರಾಮಯ್ಯನವರ ಮೇಲೆ ಅಷ್ಟೇ ಮಾಡಬೇಕು ಅಂತಿಲ್ಲ. ಅವರ ಆಪ್ತ ಬಳಗದ ಮೇಲೂ ರೇಡ್ ಮಾಡಬಹುದು. ಅವರ ಆಪ್ತ ಬಳಗ ಅಲರ್ಟ್ ಆಗಿದೆ ಈಗ. ಬಹಳ ಸ್ಪಷ್ಟವಾದ ಅವಕಾಶವನ್ನ ಕೊಡುತ್ತೆ ಇಡಿಗೆ. ಸ್ಪಷ್ಟವಾದ ಅವಕಾಶಗಳನ್ನ ಕಾನೂನು ಇಡಿಗೆ ಕೊಡುತ್ತೆ. ತಮಗೆ ಬೇಕಾದ ಜಾಗದ ಮೇಲೆ ತಮಗೆ ಬೇಕಾದಾಗ ದಾಳಿ ನಡೆಸೋದಕ್ಕೆ. ಸೆಕ್ಷನ್ 17 ಹೇಳುತ್ತೆ ಸರ್ಚ್ ಅಂಡ್ ಸೀಜರ್ ವಿಷಯದಲ್ಲಿ ಡೈರೆಕ್ಟರ್ ಆರ್ ಎನಿ ಅದರ್ ಆಫೀಸರ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ ಡೆಪ್ಯೂಟಿ ಡೈರೆಕ್ಟರ್ ಎಂಟರ್ ಅಂಡ್ ಸರ್ಚ್ ಎನಿ ಬಿಲ್ಡಿಂಗ್, ಪ್ಲೇಸ್, ವೆಸಲ್, ವೆಹಿಕಲ್, ಏರ್ಕ್ರಾಫ್ಟ್ ವೇರ್ ಹಿ ಹ್ಯಾಸ್ ರೀಸನ್ ಟು ಸಸ್ಪೆಕ್ಟ್ ದಟ್ ಸಚ್ ರೆಕಾರ್ಡ್ಸ್ ಆರ್ ಪ್ರೊಸೀಡ್ಸ್ ಆಫ್ ಕ್ರೈಮ್ಸ್ ಆರ್ ಕೆಪ್ಟ್. Break open the lock of any door, box, locker, safe, almirah or other receptacles for exercising the powers confirmed by clause A, where the keys therefore are not available. Seize any record or property found as a result of such search. Place marks of identification on such records or property if required, or make or cause to be made extracts or copies therefrom. ಇತ್ಯಾದಿ ಇತ್ಯಾದಿ ನಿಯಮದ ಅಡಿಯಲ್ಲೇ ಅವಕಾಶಗಳಿದೆ ಇಡಿಗೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಈಗ ಈ ಮಧ್ಯೆ ಇಡಿ ತನಿಖೆ ಆರಂಭಿಸಿರುವುದರ ಸೂಚನೆ ಎನ್ನುವಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಹೋಗಿದೆ. ಇಸಿಐಆರ್ ದಾಖಲಾದ ನಂತರ ಫಸ್ಟ್ ನೋಟಿಸ್ ಸ್ನೇಹಮಯಿ ಕೃಷ್ಣಗೆ.
ಪ್ರಕರಣದ ಮೊದಲನೆಯ ನೋಟಿಸ್ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ. ಒಂದೊಂದಾಗಿ ಇಡೀ ವಿಚಾರಣೆಗಳ ಆರಂಭಗೊಳ್ತಾ ಇದ್ದಾವೆ. ಮೊದಲಿಗೆ ದೂರುದಾರರಿಗೆ ನೋಟಿಸ್, ಆ ನಂತರ ಆರೋಪಿಗಳಿಗೆ ಕೊಡುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರ ಪತ್ನಿಗೆ, ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರ ಭಾವ ಮೈದುನನಿಗೆ ಮತ್ತು ಜಮೀನು ಮಾರಿದ್ದ ದೇವರಾಜು ನಂತರದ ದಿನಗಳಲ್ಲಿ ನೋಟಿಸ್ ಸರ್ವ್ ಆಗುವ ಸಾಧ್ಯತೆ ಇದೆ. 16 ಪುಟಗಳ ಕಂಪ್ಲೇಂಟ್ ಅನ್ನ ಈಗಾಗಲೇ ಸ್ನೇಹಮಯಿ ಕೃಷ್ಣ ಕೊಟ್ಟಿದ್ದಾರೆ. ಇನ್ನು 500 ಪುಟಗಳ ದಾಖಲೆ ಕೊಡ್ತೀನಿ ಅಂತಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಾಳೆ 3ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ನಾಳೆ ಇಡಿ ಕಚೇರಿಗೆ ಹಾಜರಾಗಿ ವಿಚಾರಣೆಗೆ ಒಳಪಡ್ತಾ ಇದ್ದೀನಿ. ಸರ್, ನಾನು 16 ಪುಟಗಳ ದೂರನ ಕೊಟ್ಟಿದ್ದೀನಿ. ಒಂದು 500 ಪುಟಕ್ಕಿಂತ ಹೆಚ್ಚಿನ ದಾಖಲಾತಿಗಳನ್ನು ದೂರದೊಂದಿಗೆ ಕೊಟ್ಟಿದ್ದೀನಿ. ಸೊ ಎಲ್ಲ ದಾಖಲಾತಿಗಳನ್ನು ನಾವು ಇಡಿ ಕೊಟ್ಟಿರೋದ್ರಿಂದ ಅವೆಲ್ಲ ಪರಿಗಣಿಸಿ ಅವರು ಪ್ರಕರಣ ದಾಖಲೆ ಮಾಡಿಕೊಂಡು ವಿಚಾರಣೆ ಶುರು ಮಾಡಿದರು. ಸರ್, ಇಲ್ಲಿ ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆಗೆ ಇಟ್ಕೊಂಡಿದ್ದೀನಿ. ಅವ್ರು ಹೇಗೆ ಸುಳ್ಳು ದಾಖಲಾತಿಯನ್ನು ಸೃಷ್ಟಿ ಮಾಡಿಕೊಂಡು ಕೇವಲ 1,000 ರೂಪಾಯಿ ಹಣವನ್ನು ನೀಡಿ ಕೋಟ್ಯಾಂತರ ಬೆಲೆ ಬಾಳುವಂಥ ನಿವೇಶನಗಳಿಗೆ ಬರೀ ಕೇವಲ 1,000 ರೂಪಾಯಿ 1,000 ಹಣವನ್ನು ನೀಡಿ ಹೇಗೆ ನಿವೇಶನ ಪಡ್ಕೊಂಡಿದ್ದಾರೆ. ಮೈಸೂರು ನಗರ ಅಭಿವೃದ್ಧಿ ಪರ ಏನು ಅಕ್ರಮ ನಿವೇಶನ ಪಡ್ಕೊಂಡಿದ್ರೆ ಆ ನಿವೇಶನ ವಾಪಸ್ಸು ಮೈಸೂರು ನಗರ ಅಭಿವೃದ್ಧಿ ಪರಕ್ಕೆ ಬರಬೇಕು. ಆ ನಿವೇಶನ ಅರ್ಹ ಫಲಾನುಭವಿಗೆ ತಲುಪಬೇಕು. ಸೊ ಕಾನೂನು ಪ್ರಕಾರ ಏನು ಪಾರ್ವತಿಯವರು ಉಪನೋಂದಣಾಧಿಕಾರಿ ಕಚೇರಿಗೆ ಬಂದು ದಾಖಲೆಗಳನ್ನು ನೋಂದಣಿ ಮಾಡಿಕೊಟ್ಟು ಕಾನೂನು ಪ್ರಕಾರನೇ ಮಾಡಿದ್ದಾರೆ. ಸರ್, ಇದು ನನ್ನ ಹೋರಾಟಕ್ಕೆ ಒಂದು ದೊಡ್ಡ ಜಯ ಸರ್. ಕಳೆದ 3 ತಿಂಗಳಿಂದ ರಾಜ್ಯದಲ್ಲಿ ಸುಳ್ಳು ಹೇಳ್ಕೊಂಬಂದಿದ್ದಾರೆ. ಅಂಥ ವ್ಯಕ್ತಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದು ಸೂಕ್ತ ಅಲ್ಲ. ಹಾಗಾಗಿ ಅವರು ಕೂಡಲೇ ರಾಜೀನಾಮೆ ಕೊಡೋದು ಒಂದು ಅವಶ್ಯಕತೆ ಇದೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇಡಿ ತನಿಖೆ ಸ್ಟಾರ್ಟ್ ಆಯಿತು ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಕೊಡುವ ಮೂಲಕ. ಏನು ಅಂದರೆ ಮುಖ್ಯಮಂತ್ರಿಗಳ ಬಳಗ ದೇ ಆರ್ ಆಂಟಿಸಿಪೇಟಿಂಗ್ ಅ ರೇಡ್ ಅನಿಸುತ್ತಾ ನಿಮಗೆ? ಅದೇ ನ್ಯಾಚುರಲಿ ಈಗ ಒಂದು ತಿಂಗಳ ಹಿಂದೆ ವಾಲ್ಮೀಕಿ ಹಗರಣದ ಪ್ರಕರಣದಲ್ಲಿ ಆಗಿನ ರಾಜೀನಾಮೆ ಕೊಟ್ಟಿದ್ದ ಮಂತ್ರಿ ನಾಗೇಂದ್ರ ಮತ್ತು ದದ್ದಲ್ ನಿವಾಸದ ಮೇಲೆ ಇಡೀ ದಾಳಿಯನ್ನು ನಡೆಸಿತ್ತು. ಓಕೆ. ಹೀಗಾಗಿ ಈ ಪ್ರಕರಣದಲ್ಲಿ ECIR ಅನ್ನು ದಾಖಲಿಸಿಕೊಂಡ ನಂತರ ಒಂದು ಆಂಟಿಸಿಪೇಟ್ ಮಾಡಲಾಗ್ತಿದೆ ಅಥವಾ ಪ್ರಿಯಾಂಪ್ಟ್ ಮಾಡಲಾಗ್ತಿದೆ. ನಾವು ಅನೇಕ ಬಾರಿ CBI ಇನ್ಕಮ್ ಟ್ಯಾಕ್ಸ್ನ ರೇಡ್ಗಳಲ್ಲಿ ನಾವು ನೋಡಿದ್ದೀವಿ. ಮಾಡ್ತಾರೆ ಅಂತಕ್ಕಂಥದ್ದು ಮಾಡಲ್ಲ. ಆಗ ಮಾಡಲ್ಲ. ಸೆಂಟ್ರಲ್ ಏಜೆನ್ಸಿಗಳು ಅನೇಕ ಬಾರಿ ನಾವು ನೋಡಿದ್ದೀವಿ ಈ ರೀತಿ ಸುದ್ದಿಗಳಾದಾಗ ಅವರು ರೇಡ್ ಮಾಡಲ್ಲ. ಬಟ್ ನನಗನ್ಸುತ್ತೆ ರೇಡ್ಗಿಂತ ದೊಡ್ಡ ಭಯ ಇರತಕ್ಕಂಥದ್ದು ಮುಖ್ಯಮಂತ್ರಿಗಳನ್ನು. ಈಗ ಮೊದಲು ದೂರುದಾರರನ್ನು ನಾಳೆ ಕರೆದಿದ್ದಾರೆ. ಏನು ದೂರಿದೆ ಅಂತಕ್ಕಂಥದ್ದು ಅವ್ರು ಹೇಳ್ತಿದ್ದಾರೆ. ನಾನು ಹೋಗಿ 500 ಪೇಜ್ನ ಡಾಕ್ಯುಮೆಂಟ್ಸನ್ನು ಇಡಿ ಕೊಡ್ತೀನಿ ಅಂತಕ್ಕಂಥದ್ದನ್ನು ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದಾರೆ. ಮೊದಲು ಪ್ರೈಮಾ ಫೆಸಾಯಿ ಈಗ ಇಡಿ ಅವ್ರು ದೂರು ಕೊಟ್ಟಿದ್ದಾರೆ, ಇವರು ECIR ಅನ್ನು ದಾಖಲಿಸ್ತಾರೆ. ECIR ಇಸ್ ನಥಿಂಗ್ ಬಟ್ FIR. ಅಂದರೆ ಅದನ್ನು ಕೊಡಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದರೂ ಕೂಡ ಇಡಿ ತನಿಖೆಯ ಸಂದರ್ಭದಲ್ಲಿ ಒಂದು ಎನ್ಫೋರ್ಸ್ಮೆಂಟ್ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟನ್ನು ದಾಖಲು ಮಾಡಲಾಗತ್ತೆ. ಈಗ ನಾಳೆ ಸ್ನೇಹಮಯಿ ಕೃಷ್ಣ ಅವರನ್ನು ಕರೆದು ಅವರಿಂದ ಇನ್ನಷ್ಟು ದಾಖಲೆಗಳನ್ನು ತೆಗೆದುಕೊಂಡ ನಂತರ ನ್ಯಾಚುರಲಿ ಮೊದಲು ಬರ್ತಕ್ಕಂಥ ಹೆಸರು ಮುಖ್ಯಮಂತ್ರಿಗಳು, ಅವರ ಪತ್ನಿ ಮತ್ತು ಅವರ ಭಾವಮೈದನದು. ರೇಡ್ ಮಾಡ್ತಾರೋ ಇಲ್ವೋ ಅಂತಕ್ಕಂಥದ್ದು ಇಡಿ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿರುತ್ತೆ. ಆದರೆ
ಮುಖ್ಯಮಂತ್ರಿಗಳನ್ನು ಕರೆದು ವಿಚಾರಣೆ ಮಾಡಿದಾಗ ನಾನು ಅನೇಕ ಪ್ರಕರಣಗಳನ್ನು ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಮನೆ ಮೇಲೆ ಮಾಡಲಿಲ್ಲ, ಅವರು OSD ಮನೆ ಮೇಲೆ ಮಾಡಿದರು. ಅವರ ಮಗನನ್ನು ವಿಚಾರಣೆಗೆ ಕರೆದರು. ಈ ಆ್ಯಪ್ ಒಂದು ಆ್ಯಪ್ ಬಗ್ಗೆ ತನಿಖೆ ನಡೆದಿತ್ತು ಛತ್ತೀಸ್ಗಢದಲ್ಲಿ. ಓಕೆ, ಮಹಾವೀರ ಮಹಾಬಲ್ ಏನೋ ಒಂದು ಆ್ಯಪ್ ಇತ್ತು ನೋಡಿ, ಕರೆಕ್ಟ್. ಕ್ರಿಕೆಟ್ ಬೆಟ್ಟಿಂಗ್ ಎಲ್ಲ. ಹೌದು. ಆ ಆ್ಯಪ್ನ ವಿಚಾರಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ 3 OSDಗಳ ಮನೆ ಮೇಲೆ ದಾಳಿ ನಡೆದಿತ್ತು. ಆಗ ಭೂಪೇಶ್ ಬಘೇಲ್ ಹೇಳಿದರು, ಥ್ಯಾಂಕ್ ಯು ಫಾರ್ ದ ಬರ್ಡೇ ಗಿಫ್ಟ್ ಪ್ರೈಮ್ ಮಿನಿಸ್ಟರ್ ಮೋದಿ. ಚುನಾವಣೆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ದಾಳಿ ಇತ್ತು. ಹೌದು. ಅರವಿಂದ್ ಕೇಜ್ರಿವಾಲ್ರ ಮನೆ ಮೇಲೆ ಇಡಿ ದಾಳಿ ನಡೆಸಿತ್ತು. ಎಸ್. ಈ ಪ್ರಕರಣದಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆ ಮೇಲೆ ದಾಳಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ನಿನ್ನೆಯಿಂದ ಹೇಳಲಾಗ್ತಾ ಇದೆ. ಇಡೀ ಮೂಲಗಳು ಹೇಳಿವೆಯಾ? ಇಡೀ ಮೂಲಗಳು ಹೇಳಿಲ್ಲ. ಹೇಳಿ ಬರ್ತಾರ ಇಡೀ ಮೂಲಗಳು? ಅಲ್ಲ, ಅದನ್ನು ಆಂಟಿಸಿಪೇಟ್ ಮಾಡಲಾಗ್ತಾ ಇದೆ. ಅಥವಾ ನನಗನ್ಸುತ್ತೆ ಈಗ ಒಂದ್ಸಲ DK ಶಿವಕುಮಾರ್ ಹೇಳ್ತಾರೆ ನನ್ನ ಮನೆ ಮೇಲೆ ದಾಳಿ ನಡೆಯುತ್ತೆ ಅಂತಕ್ಕಂಥದ್ದನ್ನು. ಹೌದು. ನಂತರ CBIನ DG ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ನನಗಿನ್ನೂ ನೆನಪಿದೆ. ನಾವು ಅವಾಗಲೇ ದಾಳಿ ನಡೆಸ್ಬೇಕಂತಿದ್ವಿ, ಬಟ್ DK ಶಿವಕುಮಾರ್ ಮನೆ ಮೇಲೆ ದಾಳಿ ನಡೆಯುತ್ತೆ ಅಂತಕ್ಕಂಥದ್ದು ಮಾಧ್ಯಮಗಳಿಗೆ ಬಂದಿದ್ದರಿಂದ ನಾವು ದಾಳಿ ನಡೆಸಲಿಲ್ಲ, ನಾವು ತಯಾರಿಯನ್ನು ಮಾಡ್ಕೊಂಡಿದ್ವಿ, ನಾವು ಅಹ್ಮದ್ ಪಟೇಲ್ರ ಆ ಪ್ರಕರಣ ಆದಮೇಲೆ ದಾಳಿ ನಡೆಸಿದ್ವಿ ಅಂತಕ್ಕಂಥದ್ದು. ಸೊ ಪ್ರಿಯಾಂಪ್ಟನ್ನು ಕೂಡ ಮಾಡ್ತಿರಬಹುದು. ಏನು ನಡೀತಾ ಇದೆ ಅಂತಕ್ಕಂಥದ್ದು ಪ್ರಾಯಶಃ ಸ್ಪಷ್ಟಗೊಳ್ಳೋದು ಇಡೀ ನೆಕ್ಸ್ಟ್ ಸ್ಟೆಪ್ ಏನಿಡುತ್ತೆ ಅಂತಕ್ಕಂಥದ್ದು. ಬಟ್ ಅತಿ ದೊಡ್ಡ ಭಯ ಮುಖ್ಯಮಂತ್ರಿಗಳನ್ನು ಕಾಡ್ತಾ ಇರೋದು ಅಜಿತ್, ರೇಡ್ದಲ್ಲ. ಓಕೆ. ಅತಿ ಮುಖ್ಯ ಭಯ ಇರ್ತಕ್ಕಂಥದ್ದು ಈ ಕೇಸ್ನಲ್ಲಿ ಇಡಿ ಮುಖ್ಯಮಂತ್ರಿಗಳನ್ನು ಬಂಧಿಸಿದರೆ ಮುಂದೇನು ಅಂತಕ್ಕಂಥದ್ದು. ಎಸ್. ದಟ್ ಕ್ಯಾನ್ ಕ್ರಿಯೇಟ್ ಆರ್ ದಟ್ ಕ್ಯಾನ್ ಪ್ರಿಸಿಪಿಯೇಟ್ ಎ ಪೊಲಿಟಿಕಲ್ ಕ್ರೈಸಿಸ್. ನೀವು ನಂತರ ಇಲ್ಲ ನೀವು ಪೊಲಿಟಿಕಲ್ ವೆಂಡೇಟಾ ನಡೆಸ್ತಾ ಇದ್ದೀರಿ, ದಿಲ್ಲಿಯಿಂದ ಹಿಡಿದು ಹಳ್ಳಿಯವರೆಗೆ ಪ್ರತಿಭಟನೆಗಳನ್ನು ನಡೆಸ್ಬೋದು. ಆದರೆ ಇಡೀ ಪ್ರಕರಣದಲ್ಲಿ ಮುಖ್ಯ ಅಂಶ ಏನು ಅಜಿತ್? ಮುಖ್ಯಮಂತ್ರಿಗಳ ಯಾವುದೇ ಒಂದು ತನಿಖಾ ಸಂಸ್ಥೆ ಮುಖ್ಯಮಂತ್ರಿಗಳನ್ನು ಬಂಧಿಸುತ್ತಾ? ಎಸ್. ಬಂಧಿಸಿದ್ರೆ ಅದರ ಅರ್ಥ ರಾಜೀನಾಮೆ. ಬಂಧಿಸದೇ ಇದ್ದರೆ ಅದರ ಅರ್ಥ ಮುಖ್ಯಮಂತ್ರಿಗಳು ಸೈಟ್ ಕೊಟ್ಟು ಸೀಟನ್ನು ಉಳಿಸ್ಕೊಂಡ್ರು ಅಂತ. ಎಸ್. ದಟ್ ಈಸ್ ವೆರಿ ಕ್ರೂಷಿಯಲ್. ಕರೆಕ್ಟ್. ಪೊಲಿಟಿಕಲಿ ನೀವು ನೋಡಿದಾಗ ಬಂಧನ ಈಸ್ ಈಕ್ವಲೆಂಟ್ ಟು ಸ್ಟೆಪ್ಪಿಂಗ್ ಡೌನ್. ಬಂಧನ ಆಗದೆ ಹೋದರೆ ಮುಖ್ಯಮಂತ್ರಿಗಳು ಒಂದು ಈಸ್ ವೇ ಲೈಫ್ ದೊರಿಬೋದು, ಕಾಂಗ್ರೆಸ್ಗೊಂದು ಪೊಲಿಟಿಕಲ್ ಟೂಲ್ ಕೂಡ ಸಿಗ್ಬೋದು ಇಡೀ. ಆದರೆ ಸಿದ್ದರಾಮಯ್ಯನವರಿಗೆ ಪರ್ಸ್ನಲಿ ಬೇಕಾಗಿರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಬಂಧನ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅವರೇನಾದರೂ ನೋಡಿಕೊಂಡರೆ, ಓಕೆ, ಇಡಿ ಇರಲಿ, ಲೋಕಾಯುಕ್ತ ಇರಲಿ, ನಾಳೆ CBI ಇರಲಿ, ಬಂಧನ ಆಗದೇ ಇದ್ದರೆ ಸಿದ್ದರಾಮಯ್ಯನವರು ಸೀಟಲ್ಲಿ ಇನ್ನಷ್ಟು ದಿನಗಳ ಕಾಲ ಉಳಿಬೋದು. ಪ್ರಾಯಶಃ ಆ ಚಿಂತೆ ಮುಖ್ಯಮಂತ್ರಿಗಳಿಗೆ ಜಾಸ್ತಿ ಇದೆ. ಅಂದ್ರೆ ಏನು, ಸಮನ್ಸ್ ಕೊಟ್ಟಾಗ ಹೋಗೋದು, ವಿಚಾರಣೆ ಎದುರಿಸೋದು, ವಾಪಸ್ ಬರೋದು, ಆ ರೀತಿಯಾಗಿ ನಡ್ಕೊಂಡು ಹೋಗುತ್ತೆ ಅಂತ? ಅಲ್ಲ, ಆ ರೀತಿ ನಡೆದ್ರೆ ಸಿದ್ದರಾಮಯ್ಯ ನೋಡಿ, ಈಗ ನೀವು ಲೋಕಾಯುಕ್ತ ಬಂಧನಕ್ಕೆ ಹೋದರೆ ಅಥವಾ ಸುಪ್ರೀಂ ಕೋರ್ಟ್ ನೋಡಿ, 2 ರಾಜೀನಾಮೆಯ ಪಾಸಿಬಿಲಿಟೀಸ್. ಐ ವಿಲ್ ಆಲ್ವೇಸ್ ಲುಕ್ ಇನ್ ಟು ಪೊಲಿಟಿಕಲ್. ಓಕೆ. ರಾಜೀನಾಮೆಯ ಪಾಸಿಬಿಲಿಟೀಸ್ ಯಾವಾಗ ಬರುತ್ತೆ? ವೆನ್ ಸುಪ್ರೀಂ ಕೋರ್ಟ್ ಅಪ್ಹೆಲ್ಡ್ ದ ಆರ್ಡರ್ ಬೈ ಹೈಕೋರ್ಟ್. ಆಗ ನಿಮಗೆ ಮತ್ತೊಂದು ಕೋರ್ಟ್ ಇಲ್ಲ. ನೀವು ಈ ಪ್ರಕರಣದಲ್ಲಿ ಏನು ಕ್ಯೂರೇಟಿವ್ ಪಿಟಿಷನ್ಸ್ಗಳನ್ನು, ರಿವ್ಯೂ ಪಿಟಿಷನ್ಸ್ಗಳನ್ನು ಸಲ್ಲಿಸ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಹೌದು. ಇಂಡಿವಿಜುವಲ್ ಪ್ರಕರಣ. ಹಾಗಿರುವಾಗ ನಿಮಗೊಂದು ವೇಳೆ ಹೈಕೋರ್ಟ್ನ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ್ರೆ, ಅಥವಾ ನಿಮ್ಮದೇ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇಲ್ಲ ನಿಮ್ಮ ಬಂಧನದ ಅವಶ್ಯಕತೆ ಇದೆ ಅಂತ ಹೇಳಿದರೆ, 2ನೇ ಪಾಸಿಬಿಲಿಟೀಸ್ ನಿಲ್. ಲೋಕಾಯುಕ್ತ ಕಳೆದ 1 ವಾರದಿಂದ ಮಾಡ್ತಾ ಇರ್ತಕ್ಕಂಥ ತನಿಖೆಯ ವೇಗವನ್ನು ಗಮನಿಸಿದಾಗ ಆ ರೀತಿ ಏನು ಆಗತ್ತೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ಕರೆಕ್ಟ್. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅದು ಮುಖ್ಯಮಂತ್ರಿಗಳು ಮೇಲ್ಮನವಿ ಅರ್ಜಿ ಸಲ್ಲಿಸಿದಾಗ ಸ್ಪಷ್ಟ ಆಗುತ್ತೆ. ರಾಜೀನಾಮೆಯ ಪಾಸಿಬಿಲಿಟೀಸ್ ಇರ್ತಕ್ಕಂಥದ್ದು ಎಲ್ಲಿ? ಸುಪ್ರೀಂ ಕೋರ್ಟ್ನಲ್ಲಿ, ಲೋಕಾಯುಕ್ತದಲ್ಲಿ. ಅದು ಬಿಟ್ಟರೆ ಈಗ ಇನ್ನೂ CBI ತನಿಖೆಗೆ ಹೈಕೋರ್ಟ್ ಹೇಳಿಲ್ಲ. ಈಗಿರ್ತಕ್ಕಂಥದ್ದು ಇಡಿ ತನಿಖೆ. ಇಡಿ ತನಿಖೆಯಲ್ಲಿ ಏನಾದರೂ ಬರೀ ಸಮನ್ಸ್ ಕರೆದು ವಿಚಾರಣೆ ನಡೆಸಿ ಹೋಗಿ ಅಂತಕ್ಕಂಥದ್ದು ಹೇಳಿದರೆ ಐ ಡೋಂಟ್ ಥಿಂಕ್ ಸಿದ್ದರಾಮಯ್ಯ ವಿಲ್ ಸ್ಟೆಪ್ ಡೌನ್. ಬಂಧನದ ಪಾಸಿಬಿಲಿಟೀಸ್ ಬಂದರೆ ಆಗ ನೀವು ಎಷ್ಟೇ ಪೊಲಿಟಿಕಲ್ ವೆಂಡೇಟಾ, ರಾಜಕೀಯ ಷಡ್ಯಂತ್ರ, ಪೊಲಿಟಿಕಲ್ ಕಾನ್ಸ್ಪಿರಸಿ ಅಂತಕ್ಕಂಥದ್ದನ್ನು ಹೇಳಿದರೂ ಕೂಡ ಮುಖ್ಯ ಪ್ರಶ್ನೆ ಬರುತ್ತೆ, ಬಂಧನ ಮಾಡಿದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಏನು ಮಾಡಬೇಕು? ಆಗ ಪೊಲಿಟಿಕಲ್ ಪಾರ್ಟಿ ಡಿಸಿಷನ್ ತೊಗೋಬೇಕಾಗತ್ತೆ. ಎಸ್. ನನಗನ್ಸುತ್ತೆ ಮುಖ್ಯಮಂತ್ರಿಗಳ ಎಲ್ಲ ಪ್ರಯತ್ನ ಇರ್ತಕ್ಕಂಥದ್ದು ಅಜಿತ್,
ಬಂಧನದಿಂದ ಬಚಾವ್. ಬಂಧನದಿಂದ ತಪ್ಪಿಸ್ಕೊಳ್ಳೋದು ಹೇಗೆ? Yes. ಆ ಬಂಧನದಿಂದ ತಪ್ಪಿಸ್ಕೊಂಡ್ರೆ ಅವರು ಬೀಸೋದೊಣ್ಣೆಯಿಂದ ಪಾರಾದಂತೆ ಲೆಕ್ಕ. ಅದರ ಭಾಗವಾಗಿ ನಿನ್ನೆ 14 ಸೈಟ್ಗಳನ್ನು ವಾಪಸ್ ಕೊಡೋ ಪ್ರಕ್ರಿಯೆ ದಟ್ ಈಸ್ ಇಂಪಾರ್ಟೆಂಟ್. ಆ 14 ಸೈಟ್ ಕೊಟ್ಟಿದ್ದೆ ಬಂಧನದಿಂದ ತಪ್ಪಿಸ್ಕೊಳ್ಳಿಕ್ಕೆ. ನೀವು ಯಾವುದೇ ಹಂತದಲ್ಲಿ ನಾಳೆ ಕೋರ್ಟ್ಗೆ ಹೋದಾಗ ನೋಡಿ, ನಾ 14 ಸೈಟ್ಗಳನ್ನು ವಾಪಸ್ಸೇ ಕೊಟ್ಬಿಟ್ಟಿದ್ದೀನಿ, ನೀವು ತನಿಖೆ ನಡೆಸಿ, ವಿಚಾರಣೆ ನಡೆಸಿ, ನಾಳೆ ಕೋರ್ಟ್ಗಳು ಏನು ಹೇಳ್ತವೆ ಅಂತಕ್ಕಂಥದ್ದು ನೋಡೋಣ. ಈ ವಾದ ಹೈಕೋರ್ಟ್ ಮುಂದೆ, ಸುಪ್ರೀಂ ಕೋರ್ಟ್ ಮುಂದೆ ಇಡಬೇಕಾದ್ರೆ ನಿಮಗೇನಾದರೂ ಒಂದು ನೈತಿಕ ಸ್ಟ್ಯಾಂಡ್ ಬೇಕಿತ್ತು. ಕರೆಕ್ಟ್. ಅದರ ಟೈಮಿಂಗ್ ಬಗ್ಗೆ ನಾವು ಪ್ರಶ್ನೆಗಳನ್ನು ಮಾಡ್ತಿದ್ದೀವಿ, ಮುಖ್ಯಮಂತ್ರಿಗಳ ನೈತಿಕತೆ ಬಗ್ಗೆ ನಾವು ಪ್ರಶ್ನೆಗಳನ್ನು ಮಾಡ್ತಿದ್ದೀವಿ. ಆದರೆ ನನಗನ್ಸುತ್ತೆ ರಾಜಕಾರಣಿಗಳು, ಈಗ ನಾನು ಅದನ್ನು ಥಿಕ್ ಸ್ಕಿನ್ಡ್ ಅಂದರೆ ತಪ್ಪು ಶಬ್ದ ಆಗತ್ತೆ, ರಾಜಕಾರಣಿಗಳು ಮುಖ್ಯವಾಗಿ ಗಮನಿಸ್ತಿರ್ತಕ್ಕಂಥದ್ದು ಅಂತಿಮವಾಗಿ ಕುರ್ಚಿ ಎಲ್ಲಿ ಉಳಿತೀನ, ಅಷ್ಟೇ. ಅದು ಎಷ್ಟು ದಿನ ಉಳಿತೀನೋ ಅಷ್ಟು ದಿನ ದುಗಿಸ್ಕೋತ ಹೋಗೋಣ ಅಂತ ನಮ್ಮ ಕಡೆ ಅಂತಾರಲ್ಲ, ಹೌದು. ಆ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತೆ ಕಾಣ್ತಾ ಇದೆ. ಎಸ್, ನಮ್ಮ ಕೋರ್ಟ್ ಬಿಟ್ ರಿಪೋರ್ಟರ್ ರಮೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಬಟ್ ಒಂದು ಬ್ರೇಕ್ ಮುಗಿಸ್ಕೊಂಡು ಬರ್ತೀನಿ. ಒಂದು ಬ್ರೇಕ್ನ ನಂತರ ಇಡಿ ಕಡೆಯಿಂದ ಏನು ಮೂವ್ಮೆಂಟ್ ಆಗ್ತಿದೆ, ಏನೋ ಸುದ್ದಿ ಸಿಗ್ತಾ ಇದೆಯಾ ನೋಡೋಣ, ಒಂದು ಬ್ರೇಕ್ ಆದಮೇಲೆ. ನಮ್ಮ ಕೋರ್ಟ್ ಬಿಟ್ ರಿಪೋರ್ಟರ್ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಪೊಲೀಸ್ ತನಿಖೆಗೂ, ಲೋಕಾಯುಕ್ತ ಪೊಲೀಸ್ ತನಿಖೆಗೂ ಮತ್ತು ಇಡಿ CBI ತನಿಖೆಗೂ ಇದೇ ವ್ಯತ್ಯಾಸ. ಸುದ್ದಿ ತೆಗಿಯೋದಕ್ಕೊಂದು ಆಗೋದಿಲ್ಲ. ಏನು ಮಾಡ್ತಾರೆ, ಅವ್ರ ತಲೆಯಲ್ಲಿ ಏನಿದೆ ಗೊತ್ತೇ ಆಗೋದಿಲ್ಲ. ಖಂಡಿತ ಅಜಿತ್, ಅಂದರೆ CM ಸಿದ್ದರಾಮಯ್ಯ ವಿರುದ್ಧ ಅಂದರೆ ಮೈಸೂರಿನ ಲೋಕಾಯುಕ್ತದಲ್ಲಿ FIR ದಾಖಲಾಗಿದೆ ಅನ್ನುವಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯಗೆ ಎಲ್ಲ ಒಂದು ಕಡೆ ಕೇಸ್ ಆಯಿತು ಅನ್ನುವಂಥದ್ದು. ಆದರೆ EDಯಲ್ಲಿ ಕೇಸ್ ಆಯಿತು ಅನ್ನುವಂಥ ವಿಚಾರ ಗೊತ್ತಾದ ನಂತರ ಸಿದ್ದರಾಮಯ್ಯವರ ನಡೆಯೇ ಸಾಕಷ್ಟು ವಿಭಿನ್ನ ಆಗಿದೆ. ಯಾಕೆಂದರೆ ED ಅಧಿಕಾರಿಗಳು ಅಂದರೆ ಮಾಡುವಂಥ ತನಿಖೆಯ ಸ್ಟೈಲ್ ಆಗಿರ್ತದೆ. ಯಾಕೆಂದರೆ ಈ ಸಂದರ್ಭದಲ್ಲಿ ಅವರಿಗೆ ಮಾಧ್ಯಮಗಳ ಮೂಲಕ ಗೊತ್ತಾಗಿರ್ಬೋದು, ಅಥವಾ ಸದ್ಯ ನಿನ್ನೆ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ನೋಟಿಸನ್ನು ಕೊಟ್ಟಿರೋದ್ರ ಮೂಲಕ ತಮ್ಮ ವಿರುದ್ಧ ಒಂದು FIR ಅಂದರೆ ECIR ದಾಖಲಾಗಿದೆ ಅಂತೇಳಿ ಗೊತ್ತಾಗಿದೆ. ಆದರೆ ECIR ಏನು ದಾಖಲಾಗಿದೆ, ಯಾವ ಸೆಕ್ಷನಲ್ಲಿ ಅಡಿ ಏನೋ ಮೆನ್ಷನ್ ಮಾಡಿದ್ದಾರೆ, ಜೊತೆಗೆ ಏನೆಲ್ಲ ಕಂಟೆಂಟ್ ಇದೆ, ಅವ್ರ ಇನ್ವೆಸ್ಟಿಗೇಷನ್ ಯಾವ ಸ್ಟೈಲಲ್ಲಿ ಹೋಗ್ತಿದ್ದಾರೆ, ಅದಕ್ಕಿಂತ ಮೊದಲು ಅಂದರೆ ಸಿದ್ದರಾಮಯ್ಯ ಅವರ ಪರ ವಕೀಲರುಗಳು ಮತ್ತು ಸುತ್ತಮುತ್ತ ಇರೋರೆ ಇಲ್ಲ ಈ ಕೇಸಲ್ಲಿ ನಿಮ್ಗೆ ECIR ಅಂದರೆ PML ಆ್ಯಕ್ಟ್ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದಿಷ್ಟು ಒಪಿನಿಯನ್ ಕೊಡುವ ಹಂತದಲ್ಲೇ ಇರುವಂಥ ಸಂದರ್ಭದಲ್ಲೇ ಅವರು ECIR ದಾಖಲು ಮಾಡಿ ಆಲ್ರೆಡಿ ಪ್ರೊಸೀಡ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಈ ಹಂತದಲ್ಲಿ ಈ ಯಾವುದೇ ಒಂದು FIR ಅಥವಾ ECIR ಇನ್ವೆಸ್ಟಿಗೇಷನ್ ಅಥವಾ ಕಂಪ್ಲೇಂಟ್ ರಿಜಿಸ್ಟರ್ ಆದರೆ ಅದನ್ನು ಕ್ವೆಶ್ಚನ್ ಮಾಡಿಕೊಂಡು ಮೇಲಿನ ಕೋರ್ಟ್ಗಳಿಗೆ ಹೋಗಿ ಅವ್ರು ಮಾಡ್ತಾರಂಥ ಸರಿಯಲ್ಲ ಹೀಗೆ ಹಾಗೆ ಅಂತ ಒಂದು ಪ್ರಶ್ನೆ ಮಾಡಲಿಕ್ಕೆ ಅವಕಾಶಗಳಿದೆ. ಆದರೆ ED ಅಧಿಕಾರಿಗಳೇನಿದ್ದಾರೆ ಅವರು ದಾಖಲು ಮಾಡುವಂಥ ECIR ತುಂಬ ಗುಪ್ತವಾದಂಥ ಡಾಕ್ಯುಮೆಂಟ್ ಆಗಿದೆ, ಅದನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಬಿಟ್ಕೊಡಲ್ಲ. ಸೊ ನೀವು ಹೇಳ್ತಾ ಇದ್ರಿ ಈಗ ಅಂದರೆ EDಯಲ್ಲಿ ಎಲ್ಲೋ ಒಂದು ಕಡೆ ಏನೋ ಆಗ್ತಿದೆ ಅನ್ನುವಂಥ ಒಂದು ಸೆಕೆಂಡ್ ಥರ್ಡ್ ಹ್ಯಾಂಡ್ ಇನ್ಫಾರ್ಮೇಷನ್ ಬರ್ಬೋದು. ಆದರೆ ಫಸ್ಟ್ ಹ್ಯಾಂಡ್ ಆಗಿ ಇದನ್ನ ಡಾಕ್ಯುಮೆಂಟ್ಗಳನ್ನೇ ತೋರಿಸಿ ಅಥವಾ ಕೊಟ್ಟು ಈ ಮಾಹಿತಿಗಳನ್ನ ಸಾಮಾನ್ಯವಾಗಿ ಕೊಡೋದಿಲ್ಲ. ಹಾಗಾಗಿ CM ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಬಳಗ ಆ ECIRನ ತೆಗೆದುಕೊಳ್ಳಲಿಕ್ಕೆ ಅಥವಾ ಅದನ್ನೇನಾದ್ರೂ ಮಾಹಿತಿನ ಪಡ್ಕೊಳ್ಳಿಕ್ಕೆ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ, ಆದರೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ED ಮೂಮೆಂಟ್ ಏನು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಕಷ್ಟ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ED ಅಧಿಕಾರಿಗಳಿಗಿರುವಂಥ ಅಧಿಕಾರ ಅಂದರೆ ಏಕಾಏಕಿ ರೇಡ್ ಮಾಡ್ಬೋದು, ಅಂದರೆ ಎಲ್ಲೆಲ್ಲಿ ಅವಶ್ಯಕತೆ ಅಂತ ಹೇಳಿ ಕಾಣುತ್ತೆ ಅವರ ನಿವಾಸ ಆಗಲಿ, ಕಚೇರಿ ಆಗಲಿ ಅಥವಾ ಆಪ್ತರ ನಿವಾಸಿಗಳು, ಮೂಡ ಕಚೇರಿ ಸೇರಿದಂತೆ ಹಲವೆಡೆ ಏಕಕಾಲಕ್ಕೆ ದಾಳಿಯನ್ನು ಮಾಡ್ಬೋದು. ದಾಳಿಯ ಸಂದರ್ಭದಲ್ಲಿ ಯಾವ ವ್ಯಕ್ತಿಯನ್ನು ಗುರಿಯಾಗಿಸಿ ದಾಳಿ ಮಾಡ್ತಾರೆ ಅವ್ರನ್ನೂ ಕೂಡ ತಮ್ಮ ಬಳಿ ಇಟ್ಕೊಂಡು ಅವ್ರನ್ನ ಬೇರೆ ಯಾವ ಸಂಪರ್ಕಕ್ಕೂ ಸಿಗದ ರೀತಿ, ಅಂದರೆ ಒಂದು ರೀತಿ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡೋ ಸಂದರ್ಭದಲ್ಲಿ ಹೇಗೆ ಅವರ ಮೊಬೈಲ್ಗಳನ್ನು ತೆಗೆದುಕೊಂಡು ಅಥವಾ ಅವ್ರನ್ನ ಒಂದು ಕಡೆ ಕೂರಿಸಿ ಆ ರೀತಿ ಇಡೀ ಮನೆಯನ್ನು ಅಥವಾ ಒಂದು ಜಾಗವನ್ನು ಸರ್ಚ್ ಮಾಡಿ ಹೋಗುವಾಗ ಅವ್ರಿಗೊಂದು ಆ್ಯಂಡ್ ಸಮನ್ಸನ್ನು ಕೊಟ್ಟು ಬನ್ನಿ ನಿಮ್ಮ ಇನ್ವೆಸ್ಟಿಗೇಷನ್ಗೆ ಅಗತ್ಯ ಇದೆ, ನೀವು ಕಚೇರಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಬನ್ನಿ ಅಂತೇಳಿ ಕರ್ಕೊಂಡು ಹೋಗುವಂಥ ಅವಕಾಶಗಳಿದೆ. ಅಂದರೆ ಈ ರೀತಿ ಒಂದು ಸೈಡ್ ಆಕ್ಷನ್ ಶುರು ಮಾಡಿದರೆ ಅವ್ರು ಯಾವುದಕ್ಕೂ ಸ್ಪೇಸೇ ಕೊಡದೆ ಇನ್ವೆಸ್ಟಿಗೇಷನ್ ಸ್ಟೈಲನ್ನು ಮುಂದುವರಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ED ಅಧಿಕಾರಿಗಳು ಯಾವ ಹೆಜ್ಜೆಯನ್ನು ಇಡ್ತಾರೆ, ಯಾವ ರೀತಿ ತನಿಖೆಗೆ ಮುಂದಾಗ್ತಾರೆ, ಯಾಕೆಂದರೆ ಮೊದಲೇ ಸಮನ್ಸನ್ನು ಕೊಟ್ಟರೆ ಆ ಸಮನ್ಸನ್ನು ಇಟ್ಕೊಂಡು ಅವ್ರು ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ಗೆ ಹೋಗಿ ಇಲ್ಲ ಇದು ಸರಿಯಲ್ಲ ಅಂತೇಳಿ ಪ್ರಶ್ನೆ ಮಾಡ್ಬೋದು. ಆದರೆ ಇಂತಹ ಸಂದರ್ಭದಲ್ಲಿ ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಮತ್ತು ಒಂದು ಲೀಗಲಿ ಸೌಂಡ್ ಇರುವಂಥ ಪ್ರಕರಣಗಳಲ್ಲಿ ಸಾಮಾನ್ಯ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇದನ್ನು ಸಮನ್ಸ್ ಕೊಡೋದಕ್ಕಿಂತ ಮೊದಲು ರೇಡ್ ಮಾಡಿ ಆ ನಂತರ ರೇಡ್ ಆದಮೇಲೆ ಸಮನ್ಸ್ ಕೊಟ್ಟು ಮುಂದುವರಿದ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದೆ. ಅದರಲ್ಲಿ ಸಿದ್ದರಾಮಯ್ಯ ಅವರಿಗೆ ಎಲ್ಲ ಒಂದು ಕಡೆ ಸುಮಾರು 4-5 ದಶಕಗಳ ಕಾಲ ಒಂದು ಕಪ್ಪು ಚುಕ್ಕೆ ಇಲ್ಲದೆ ರಾಜಕೀಯ ಮಾಡಿದಂಥವರು, ನಾನೇನು ತಪ್ಪೇ ಮಾಡ್ತಾ ಇಲ್ಲ ಅನ್ನುವಂಥದ್ದು, ನೈತಿಕವಾಗಿ ನನ್ನ ಮನಸ್ಸೇನು ಹೇಳಿದೆ ಅದನ್ನು ನಾನು ಮಾಡ್ತಾ ಹೋಗಿದ್ದೀನಿ. ಸೊ ಈ ರೀತಿಯ ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಡೆವಲಪ್ಮೆಂಟ್ಗಳಾದರೆ ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೆ ಒಂದು ದೊಡ್ಡ ಸಂಕಷ್ಟ ಎದುರಾಗುತ್ತೆ. ಮತ್ತು ಆ ನಿಟ್ಟಿನಲ್ಲಿ ಅಂಥ ಒಂದು ಸಂದರ್ಭಗಳನ್ನು ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಆಪ್ತ ಬಳಗ ಅದರ ಕಾಲದಲ್ಲಿ ಲೀಗಲ್ ಟೀಮ್ ಏನಿದೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. ನಮಗೆ ಸಿಗ್ತಕ್ಕಂಥ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರ ಅಂದರೆ ಅವ್ರ ಪರವಾಗಿ ಅವರ ಲೀಗಲಿ ಏನೊಂದು ಸಪೋರ್ಟಿಗೆ ನಿಂತು
ಮುಖ್ಯಮಂತ್ರಿ ಒಂದು ಟೀಮ್ ಏನಿದೆ ECIR ಪಡ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ, ಆದರೆ ಅದು ಆಗ್ತಾ ಇಲ್ಲ ಅನ್ನುವಂಥದ್ದು. ಮತ್ತು ಸ್ನೇಹಮಯಿ ಕೃಷ್ಣ ಅವ್ರಿಗೆ ಏನೋ ಒಂದು ಸಮನ್ಸನ್ನು ನೀಡಲಾಗಿದೆ. PML ಆ್ಯಕ್ಟ್ನ ಸೆಕ್ಷನ್ 50 ಕ್ಲಾಸ್ 2 and 3 ಅಡಿ ಅಂದರೆ ಇನ್ಫಾರ್ಮೇಷನ್ ರೆಕಾರ್ಡ್ಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಏನು ದೂರು ಕೊಟ್ಟಿದ್ದೀರಿ ಅದರ ಸಂಬಂಧಪಟ್ಟಂತೆ ದೂರಿನ ಪ್ರತಿಯನ್ನು ಹೊರತುಪಡಿಸಿ ನಿಮ್ಮ ಬಳಿ ಏನೆಲ್ಲ ದಾಖಲೆಗಳಿದೆ, ಏನೆಲ್ಲ ಮಾಹಿತಿಗಳಿದೆ, ಸೊ ಎವಿಡೆನ್ಸ್ಗಳೇನಿದೆ ಇದನ್ನು ತಂದು ಕೊಡಿ ಅಂತೇಳಿ ಅವ್ರಿಗೊಂದು ನೋಟಿಸನ್ನು ಕೊಟ್ಟಿದ್ದಾರೆ. ಆ ನೋಟಿಸಿನ ಅನ್ವಯ ಸ್ನೇಹಮಯಿ ಕೃಷ್ಣ ಅವರು ನಾಳೆ 11 ಗಂಟೆಗೆ ED ಕಚೇರಿಗೆ ಹೋಗ್ತೇನೆ. ಅಂದರೆ ತನಿಖೆ ಏನು ಕೇಳ್ತಾರೆ ಅದನ್ನು ನನ್ನ ಬಳಿ ಸದ್ಯಕ್ಕೆ ಏನಿದೆ ಅದನ್ನು ನಾನು ಕೊಟ್ಟು ಬರ್ತೇನೆ, ಇನ್ನೂ ಏನಾದರೂ ಕೇಳಿದರೆ ಮತ್ತೊಂದಷ್ಟು ಕಾಲಾವಕಾಶ ಕೇಳಿ ಅವ್ರಿಗೆ ಕೊಡುವಂಥದ್ದು, ಸಂಪೂರ್ಣವಾಗಿ ತನಿಖೆಗೆ ನಾನು ಸಹಕರಿಸಲಿಕ್ಕೆ ಸಿದ್ಧ ಇದ್ರೆ ನಾಳೆನೇ ನಾನು ಹೋಗ್ತೇನೆ ಅನ್ನುವಂಥ ಮಾತನ್ನು ಕೂಡ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಿರುವಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಲೋಕಾಯುಕ್ತ ತನಿಖೆಯಿಂದ ಅಷ್ಟು ಡಿಸ್ಟರ್ಬ್ ಆಗದೆ ಇದ್ದಂಥ ಸಿದ್ದರಾಮಯ್ಯ ಅವರು ಇಡೀ ತನಿಖೆ ಶುರು ಆದಮೇಲೆ ಸಾಕಷ್ಟು ಡಿಸ್ಟರ್ಬ್ ಅಂತ ಕಾಣ್ತಾ ಇದೆ. ಮತ್ತು ಅವರ ನಡೆ ತುಂಬ ನಿಗೂಢವಾಗಿರುವಂಥದ್ದು ಇಷ್ಟೊಂದು ಡಿಸ್ಟರ್ಬೆನ್ಸ್ಗೆ ಕಾರಣ ಅಂತಲೇ ಹೇಳ್ಬೋದು. ಅಜಿತ್. ಎಸ್, ಥ್ಯಾಂಕ್ ಯು ಸೋ ಮಚ್ ರಮೇಶ್, ನಿಮ್ಮ ಎಲ್ಲ ಮಾಹಿತಿಗೆ. ಒಂದು ಕಡೆ ಇಡಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ECIR ದಾಖಲಾಗಿದೆ. ಇಡಿಯ ನೆಕ್ಸ್ಟ್ ಮೂವ್ ಏನು ಅನ್ನೋದೇ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ರಾಜಕಾರಣದಲ್ಲಿ ಆಸಕ್ತಿ ಇರುವಂಥವರಿಗೆ ಯಾರನ್ನ ಮೀಟ್ ಮಾಡ್ತಿದ್ದಾರೆ, ಯಾರ್ಯಾರ ಮಧ್ಯೆ ಸಭೆಗಳಾಗ್ತಾ ಇದ್ದಾವೆ, ಯಾರ ಹೇಳಿಕೆಗಳು ಏನೇನು ಅನ್ನೋದ್ರ ಬಗ್ಗೆ ಕುತೂಹಲ ಡೆಫಿನೆಟ್ಲಿ ಇರುತ್ತೆ. ಅದರಲ್ಲೂ ಕಾಂಗ್ರೆಸ್ ನಾಯಕರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಜೊತೆಗೆ ಯಾರ್ಯಾರು ಮೀಟಿಂಗ್ ಮಾಡಿದ್ರು, ಡಾಕ್ಟರ್ ಪರಮೇಶ್ವರ್ ಎಲ್ಲೆಲ್ಲಿಗೆ ಹೋಗ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರ ಕಥೆ ಏನು, ಮಾಧ್ಯಮದವರು ಕೂಡ ಒಂದು ಕಣ್ಣಿಟ್ಕೊಂಡಿರ್ತಾರೆ. ಈ ಮಧ್ಯದಲ್ಲಿ ನಡೆದಿರುವ ಒಂದು ಸಭೆ, ದಲಿತ ನಾಯಕರ ಸಭೆ, ಕುತೂಹಲ ಕೆರಳಿಸ್ತಾ ಇದೆ. ಕಾಂಗ್ರೆಸ್ಸಿನ ಹಿರಿಯ ದಲಿತ ಮುಖಂಡರ ಸಭೆ ಇದು. 3 ಸಚಿವರಿಂದ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಪರಮೇಶ್ವರ್ ಮತ್ತು ಮಹದೇವಪ್ಪ. ಮೊನ್ನೆ ತಾನೇ ಡಾಕ್ಟರ್ ಪರಮೇಶ್ವರ್ ಹೋಮ್ ಮಿನಿಸ್ಟರು DCM DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಪರಮೇಶ್ವರ್ ಮುಖ್ಯಮಂತ್ರಿ ರೇಸ್ನಲ್ಲಿರೋರು. ಈ ಕೇಸ್ ಏನಾದ್ರು ಸೀರಿಯಸ್ ಆಗಿ ಸಿದ್ದರಾಮಯ್ಯನವರು ಕೆಳಗಿಳಿಯುವ ಸನ್ನಿವೇಶ ಸೃಷ್ಟಿಯಾದರೆ, ಮುಖ್ಯಮಂತ್ರಿ ಆಗೋರು ಯಾರು ಅನ್ನೋ ಚರ್ಚೆ ಬಂದಾಗ ಅನ್ಡೌಟೆಡ್ಲಿ ಇವರಿಬ್ಬರ ಹೆಸರುಗಳ ಬಂದು ಹೋಗ್ತವೆ. ಈ ಬದಲಾವಣೆಯ ಸನ್ನಿವೇಶ ಬಂದ್ರೆ ಮುಂದಿನ ನಡೆ ಏನಾಗಿರಬೇಕು ಅನ್ನುವ ಚರ್ಚೆಯಾಗಿದೆಯಂತೆ. ಈ ಚರ್ಚೆಯಲ್ಲಿ ಡಾಕ್ಟರ್ ಮಹದೇವಪ್ಪನವರು ಕಾಣಿಸ್ಕೊಂಡಿರೋದು ಆಶ್ಚರ್ಯ. ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು. ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಪರಮೇಶ್ವರ್ ಒಂದು ರೌಂಡ್ ದಿಲ್ಲಿಲೂ ಭೇಟಿಯಾಗಿ ಮಾತಾಡಿದ್ದಾರೆ. ಡಾಕ್ಟರ್ ಪರಮೇಶ್ವರ್ ಸುತ್ತಲೂ ಕುತೂಹಲ. ಎಲ್ಲ ಪ್ರಮುಖ ಸಭೆಗಳಲ್ಲೂ ಡಾಕ್ಟರ್ ಪರಮೇಶ್ವರ್ ಇರ್ತಾರೆ. ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಒಂದು ಸುತ್ತು ಮಾತುಕತೆ ಆಗಿದೆ. MB ಪಾಟೀಲ್ ದಿಲ್ಲಿಗೆ ಹೋಗುವಾಗ ಒಂದ್ಸಲ ಪರಮೇಶ್ವರ್ ಜೊತೆಗೆ ಮಾತಾಡ್ಕೊಂಡು ಹೋದ್ರು. ಮೊನ್ನೆ DK ಶಿವಕುಮಾರ್ ಬಂದಿದ್ರು ಡಾಕ್ಟರ್ ಪರಮೇಶ್ವರ್ ಮನೆಗೆ. ಬೆಂಬಲ ಒಗ್ಗೂಡಿಸಿಕೊಳ್ತಾ ಇದ್ದಾರ ಅಂತ ಸಂಶಯ.
ನಿನ್ನೆ ಮೀಟಿಂಗ್ ಬಗ್ಗೆ ಸತೀಶ್ ಜಾರಕಿಹೊಳಿ, ಆರ್ ಬಿ ತಿಮ್ಮಾಪುರ್, ಸುಧಾಕರ್ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಿಜ, ನಿನ್ನೆ ಚರ್ಚೆ ಆಯಿತು, ರಾಜಕೀಯ ವಿದ್ಯಮಾನಗಳು ಚರ್ಚೆ ಆಗಿದೆ. ಆದರೆ ಮುಖ್ಯಮಂತ್ರಿಗಳ ಸ್ಪರ್ಧೆ ಅಂತ ಸಭೆ ಅಲ್ಲ ಅದು. ಸೊ ಬೇರೆ ಬೇರೆ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ಏನೆಲ್ಲ ಚರ್ಚೆ ಆಯಿತು ಅಂತ ಏನಾದರೂ ಹೇಳಿ? ಅದು ಬಿಟ್ಟು CM ಸ್ಥಾನ ಬಿಟ್ಟು ಬೇರೆ ಎಲ್ಲ ರಾಜಕೀಯ ಮುಂದಿನ ಚುನಾವಣೆ, ಬರುವಂಥ ಚುನಾವಣೆ, ಸೊ ಇವೆಲ್ಲ ಚರ್ಚೆ ಆಗಿದೆ. ಯಾಕೆ ನಾವು 3 ಜನ ಕೂಡ ಅವರು ಸಿದ್ದರಾಮಯ್ಯ ಬೆಂಬಲ ಮಾಡಬೇಕು, ಗಟ್ಟಿಯಾಗಿ ನಿಲ್ಲಬೇಕಂತ ಮೀಟಿಂಗ್ ಮಾಡಿರಬಾರ್ದು. ಯಾಕೆ ನಿಮ್ಗೆ ತರ್ಕ ಯಾಕೆ ಫೇಲ್ ಆಗಬಾರ್ದು? ದಲಿತರು, ಹಿಂದುಳಿದವರು, ಮೇಲ್ವರ್ಗದವರು ಎಲ್ಲ ಮೀಟಿಂಗ್ಗಳು ಎದಕ್ಕಾಗ್ತಾವೆ ಅಂದರೆ ಸಿದ್ದರಾಮಯ್ಯಗೆ ನಮ್ಮ ಬೆಂಬಲ ಇದೆ. ಇಂಥ ಕುತಂತ್ರ ನಮ್ಮಲ್ಲಿ ನಡೆಯೋದಿಲ್ಲ. ಯಾರೇ ಕುತಂತ್ರಗಳೇನು BJP ಅವ್ರು ಮಾಡ್ತಾ ಇದ್ದಾರೆ ಅದು ಫಲಿಸೋದಿಲ್ಲ, ಅದನ್ನು ಎದುರಿಸ್ತೀವಿ. ಸಿದ್ದರಾಮಯ್ಯಗೆ ಬೆಂಬಲ ಐತೆ ಅಂತೇಳಿ ಮೀಟಿಂಗ್ ಆಗಿದ್ದಾವೆ. ಸಿದ್ದರಾಮಯ್ಯವ್ರ ವಿರೋಧಿ ಅಲ್ಲ. ಹೈಕಮಾಂಡ್ ನಮ್ಮ ಸರ್ವೋಚ್ಚ ನಾಯಕ ಮಲ್ಲಿಕಾರ್ಜುನ್ಜಿ ಅವರು ಹೇಳಿದರು, ನಾವು ಸಿದ್ದರಾಮಯ್ಯನ ಬೆಂಬಲಕ್ಕೆ ನಿಂತಿದ್ದೇವೆ. ಬಿಜೆಪಿ ನಾಯಕರು ಹೇಳ್ತಾರೆ ದಸರಾ ಅಂಬಾರಿ ರಾಜೀನಾಮೆ ಕೊಡ್ತಾರೆ, ಅರೆಸ್ಟ್ ಆಗ್ತಾರೆ ಸಿದ್ದರಾಮಯ್ಯ. ಕನಸು ತುರ್ಕ ನೂರ ಮುಂದೆ ಕನಸು ಕಾಣ್ತಾರೆ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಮನು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಈ ಮೀಟಿಂಗ್ಗಳನ್ನು? ರಾಜಕೀಯ ಚರ್ಚೆನೇ ಆಗಿಲ್ಲ ಅಂತಾರೆ, ಯಾರು ನಂಬೋಕ್ಕಾಗತ್ತಾ? ಅದೇ ರಾಜಕಾರಣಿಗಳು ಒಂದು ಕಡೆ ಸೇರಿದಾಗ ಅದು ಬಿಟ್ಟು ಇನ್ನೇನು ಚರ್ಚೆ ಆಗುತ್ತೆ? ರಾಜಕೀಯ ಬಿಟ್ಟು ಬೇರೆ ಏನೂ ಚರ್ಚೆ ಆಗಲ್ಲ. ನಂಬರ್ 1. ನಂಬರ್ 2, ನನಗನ್ಸುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ED ಏನು ತನಿಖೆ ಮಾಡುತ್ತೆ, CBIಗೆ ಈ ಪ್ರಕರಣ ಹೋಗುತ್ತಾ ಅನ್ನೋದ್ರ ಬಗ್ಗೆ ಏನು ಕುತೂಹಲ ಇದೆ. ನಾವು ಮೊದಲು ಕೂಡ ಅದನ್ನು ನಾವು ಈಗ ಚರ್ಚೆ ಮಾಡಿದ್ವಿ. ಏನು ರಾಜೀನಾಮೆ ಕೊಟ್ಟರೆ ಯಾವಾಗ ಕೊಡಬೇಕಾಗತ್ತೆ? ಬಂಧನಕ್ಕೊಳಗಾದಾಗ ರಾಜೀನಾಮೆ ಕೊಡ್ತಕ್ಕಂಥ ಒಂದು ಅನಿವಾರ್ಯ ಸ್ಥಿತಿ ಸೃಷ್ಟಿಯಾಗ್ಬೋದು. ಎಸ್, ಆಗ ಬಾಲ್ ವಿಲ್ ಸ್ಟಾರ್ಟ್ ರೋಲಿಂಗ್ ಡೌನ್. ಆಗಿನ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನನಗನ್ಸುತ್ತೆ ಪರಮೇಶ್ವರ್, DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಸೀಸನ್ಡ್ ಪೊಲಿಟಿಕಲ್ ಪ್ಲೇಯರ್ಸ್ ಇದ್ದಾರೆ. ನೋಟ್ಸ್ ಎಕ್ಸ್ಚೇಂಜ್ ಅಂತ ನೀವು ಕರಿಬೋದೇನೋ, ಆದರೆ ಮುಖ್ಯಮಂತ್ರಿ ಮಾಡೋರು ಇವರು ಯಾರೂ ಅಲ್ಲ. ನಾಳೆ ಒಂದು ವೇಳೆ ಏನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿಯುವ ಪರಿಸ್ಥಿತಿ ನಿರ್ಮಾಣ ಆದರೆ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಕಾಲ್. ಆದರೆ ನೀವು ಇತಿಹಾಸದ ಪುಟಗಳನ್ನು ಯಾವತ್ತೂ ತೆರೆದು ನೋಡಿ. ಪರಮೇಶ್ವರ್ ಬಗ್ಗೆ ನೀವು ಕೇಂದ್ರ ಬಿಂದು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರಿ. ಪರಮೇಶ್ವರ್ ಇಸ್ ಟ್ರೈಂಗ್ ಟು ಬಿಕಮ್ ಎ ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಇಫ್ ಎಟ್ ಆಲ್ ಟೈಮ್ ಕಮ್ಸ್. ಓಕೆ. ಅಂದರೆ ಒಂದು ವೇಳೆ ಸಿದ್ದರಾಮಯ್ಯನವರು ಇಳಿಯುವ ಪರಿಸ್ಥಿತಿಯಲ್ಲಿ ಒಂದು ಪೊಲಿಟಿಕಲ್ ಕ್ರೈಸಿಸ್ ನ್ಯಾಚುರಲಿ ಕಾಂಗ್ರೆಸ್ನ ಪರಮೇಶ್ವರ್ ಸೆಕೆಂಡೋ ಥರ್ಡೋ ಫೋರ್ತ್ನೇ ಹೆಸರಾಗುತ್ತೆ ಅಂತ ಅನ್ಸೋದಿಲ್ವಾ ನಿಮಗೆ? ಅಲ್ಲ ನೋಡಿ, ಪರಮೇಶ್ವರ ಆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರು KPCC ಅಧ್ಯಕ್ಷರಾಗಿ ಇದ್ದಿದ್ದರಿಂದ ಆ ಒಂದು ಪ್ರಯತ್ನವನ್ನು ತಾನು ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಆಗ್ಬೋದಾ? ಯಾಕಂದರೆ ನಾನು ಇಲ್ಲೇನಿದೆ ನೋಡಿ, ಸತೀಶ್ ಜಾರಕಿಹೊಳಿ, DK ಶಿವಕುಮಾರ್, ಸಿದ್ದರಾಮಯ್ಯನವರು ಒಂದು ವೇಳೆ ಈಗ ನಾವು ಹೈಪೋಥೆಟಿಕಲಿ ಅವ್ರು ಕೆಳಗೆ ಇಳಿದ್ರೆ ಅಂತ ಚರ್ಚೆ ಮಾಡೋಣ. ಇಳದೇ ಹೋದರೆ ಈ ಎಲ್ಲ ಚರ್ಚೆಗಳಿಗೆ ಅರ್ಥನೇ ಇಲ್ಲ. ಹೌದು, ಪಾಲಿಟಿಕ್ಸ್ನಲ್ಲಿ ಇಳಿದ್ರೆ ಅಂತ ಇಫ್ ಸಿದ್ದರಾಮಯ್ಯ ಫೋರ್ಸ್ ಟು ಸ್ಟೆಪ್ ಡೌನ್ ಅಂತಕ್ಕಂಥ ಪರಿಸ್ಥಿತಿ ಬಂದರೆ ಓಕೆ, ಮೊದಲು ಬರುವ ಹೆಸರು ಯಾರ್ದು? DK ಶಿವಕುಮಾರ್ದು. DK ಶಿವಕುಮಾರ್ ಇವತ್ತಿನ ಸ್ಥಿತಿಯಲ್ಲಿ ನಾನು ಒಂದು ಸಲ ಮುಖ್ಯಮಂತ್ರಿ ಆಗಲೇಬೇಕು ಅಂತಕ್ಕಂಥ ಒಂದು ಜೀವಮಾನದ ಕನಸನ್ನು, ಆಸೆಯನ್ನು ಇಟ್ಕೊಂಡು ಕುಳಿತಿದ್ದಾರೆ. ಎಸ್. ಸೊ DK ಶಿವಕುಮಾರ್ ಹೆಸರು ಮೊದಲು ಬರುತ್ತೆ ಅಂದ್ಕೊಳ್ಳೋಣ. ಆಗ ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಜಮೀರ್ ಅಹ್ಮದ್, KN ರಾಜಣ್ಣ, HC ಮಾದೇವಪ್ಪ, ಸಿದ್ದರಾಮಯ್ಯನವರ ಗುಂಪು ಏನು ಮಾಡುತ್ತೆ? DK ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಬಿಡುತ್ತಾ? ಇಲ್ಲ. ನಂಬರ್ 1. ಆಗ ಸಿದ್ದರಾಮಯ್ಯನವರು DK ಶಿವಕುಮಾರನ್ನು ಒಪ್ಕೊಳ್ತಾರಾ ಮುಖ್ಯಮಂತ್ರಿಯಾಗಿ? ಆ ಪ್ರಶ್ನೆ ನಿಶ್ಚಿತವಾಗಿ ಬರುತ್ತೆ. ಯಾಕಂದರೆ ಬ್ಯಾಟನ್ ಚೇಂಜ್ ಆಗುವಾಗ ಬ್ಯಾಟನ್ ಯಾರು ಕೊಡ್ತಾರಲ್ಲ, ಎಸ್, ಅವ್ರದ್ದು ವಿಟೋ ಜಾಸ್ತಿ ನಡೆಯುತ್ತೆ. ಕೊಡ್ತಾರಾ ಅಂತಕ್ಕಂಥ ಪ್ರಶ್ನೆ. ಸರಿ, DK ಶಿವಕುಮಾರ್ ಹೆಸರಿಗೆ ಇವ್ರು ವಿರೋಧ ಮಾಡಿದರು ಅಂತ ಅನ್ಕೋಣ. ಓಕೆ. ಶಿವಕುಮಾರ್ಗೂ ಮತ್ತು ಜಾರಕಿಹೊಳಿ ಕುಟುಂಬಕ್ಕೂ ಇರ್ತಕ್ಕಂಥ ವೈಮನಸ್ಸು, ಅಂತರ, ಬೇಸರಗಳು, ಜಗಳ ಇದನ್ನೆಲ್ಲ ನೋಡಿದಾಗ ಸತೀಶ್ ಜಾರಕಿಹೊಳಿ ಹೆಸರಿಗೆ DK ಶಿವಕುಮಾರ್ ಒಪ್ಪಿಗೆ ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಯಾವುದೇ ಕಾರಣಕ್ಕೂ ಒಪ್ಪಿಗೆ ಇಲ್ಲ, ಕೊಡಲ್ಲ. MB ಪಾಟೀಲ್, ಈಗ ನೆಕ್ಸ್ಟ್ MB ಪಾಟೀಲ್ ತೆಗೆದುಕೊಳ್ಳೋಣ. ಕಾಂಗ್ರೆಸ್ಸಿನ ಸ್ಕೀಮ್ ಆಫ್ ಥಿಂಗ್ಸಲ್ಲಿ ಲಿಂಗಾಯತರು ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದು ಭಾಳ ಕಠಿಣ ಆಗುತ್ತೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ನ ಗಮನದಲ್ಲಿಟ್ಕೊಂಡಾಗ. ಯಾಕಂದರೆ ಲಿಂಗಾಯತರು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೂ ನೋಡಿದ್ವಿ, ಲಿಂಗಾಯತರು ಒಕ್ಕಲಿಗರು ಸ್ವಲ್ಪ ಹೆಚ್ಚು BJP ಯತ್ತ ವಾಲ್ದಂತೆ ಕಂಡುಬಂತು. ಮತ್ತು
ಎಂ ಬಿ ಪಾಟೀಲ್ರ ಹೆಸರನ್ನು ನಾವು ತೆಗೆದುಕೊಂಡ್ರೆ, ನಂತರ ಇನ್ನೊಂದು ಹೆಸರು ಕೂಡ ನಾವು ಡಾರ್ಕ್ ಹಾರ್ಸ್ ರೀತಿಯಲ್ಲಿ ನೋಡ್ತಿದ್ದೀವಿ, ಮಲ್ಲಿಕಾರ್ಜುನ್ ಖರ್ಗೆ. ಎಸ್, ಅದೊಂದು ಸರ್ವಸಮ್ಮತಿಯ ಹೆಸರು ಆಗಬಹುದು. ಅಂದರೆ ಡಿ ಕೆ ಶಿವಕುಮಾರನ್ನು ಕೂಡ ನೀವು ಇನ್ನೊಂದು ವರ್ಷ ಸುಮ್ಮನಿರಿ, ಅವ್ರಿಗೆ 83 ವರ್ಷ ವಯಸ್ಸಾಗಿದೆ, ಒಂದು ವರ್ಷ ಮುಖ್ಯಮಂತ್ರಿ ಮಾಡೋಣ, ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಆಗ್ತಾರೆ, ದಲಿತರಿಗೆ ಕೊಟ್ಟಂತಾಗತ್ತೆ, ಹೀಗಾಗಿ ಖರ್ಗೆ ಅವ್ರಿಗೆ ಕೊಡೋಣ ಅಂತಕ್ಕಂಥದ್ದು. ಬಟ್ ಇದು ಖರ್ಗೆ ಅವ್ರಿಗೆ ಆಸೆಯೂ ಕೂಡ ಇದ್ದೇ ಇದೆ, ಅದೇನು ಅಂದರೆ ಸೀಕ್ರೆಟ್ ಏನಲ್ಲ. ಅವ್ರಿಗೆ ಖರ್ಗೆ ಅವ್ರಿಗೆ ನಾನೊಂದು ಸಲ ಮುಖ್ಯಮಂತ್ರಿ ಆಗಬೇಕು ಕರ್ನಾಟಕದ್ದು ಅಂತಕ್ಕಂಥದ್ದು ಬಾರಿ ಬಾರಿ ಅನಿಸಿದೆ. ಆದರೆ ಈ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಖರ್ಗೆ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಿಂದ ಬಿಟ್ಕೊಟ್ಟು ನೀವು ಮುಖ್ಯಮಂತ್ರಿ ಆಗ್ರಿ ಅನ್ನುತ್ತಾ, ಅವ್ರ ವಯಸ್ಸು 83. ಮೊನ್ನೆಯ ಒಂದು ಘಟನೆಯನ್ನು ನಾವು ನೋಡಿದ್ವಿ ಸಾರ್ವಜನಿಕ ಸಭೆಯಲ್ಲಿ, ಹರಿಯಾಣದಲ್ಲಿ ಏನಾಯಿತು ಅಂತಕ್ಕಂಥದ್ದು, ಅಸ್ವಸ್ಥಗೊಂಡ್ರು. ಅಂದರೆ ಎಲ್ಲವೂ ಕೂಡ ಇಫೆಕ್ಟಿವ್ ಇರುತ್ತಲ್ಲ, ಆಗ ಖರ್ಗೆ ಅವರ ಹೆಸರು ಏನಾಗಬಹುದು ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ. ಕೊನೆಯ ಹೆಸರು ಜಿ ಪರಮೇಶ್ವರ್ ಬರುತ್ತೆ. ಜಿ ಪರಮೇಶ್ವರ್ ಹೈಕಮಾಂಡ್ಗೆ ಆಪ್ತರು, ಎಂದೂ ಹೈಕಮಾಂಡನ ಮಾತನ್ನು ಮೀರಿದವರಲ್ಲ, ರಾಹುಲ್ ಗಾಂಧಿಗೂ ಆಪ್ತರು. ಹಿಂದೆ ಕರ್ನಾಟಕದಲ್ಲಿ ಸರ್ಕಾರ ಇರಲಿಲ್ಲ, ಕಾಂಗ್ರೆಸ್ ಜಸ್ಟ್ ರಾಹುಲ್ ಗಾಂಧಿ ಅಧ್ಯಕ್ಷರಾಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಖರ್ಗೆ ಅವರನ್ನು ಯಾವುದೋ ಒಂದು ದೊಡ್ಡ ಕಮಿಟಿಯಲ್ಲಿ ಹಾಕಿದವರು ರಾಹುಲ್ ಗಾಂಧಿಯವರೇ ಹಾಕಿಸಿದ್ರು. ಅಂದರೆ ಪರಮೇಶ್ವರು ಅನೇಕ ಬಾರಿ ಸೂಟನ್ನು ಹೊಲಿಸ್ಕೊಂಡಿದ್ದಾರೆ. 2004 ದೇವೇಗೌಡರು ಕಾಶಿಯ ಒಬ್ಬ ಜ್ಯೋತಿಷಿಗೆ ಪರಮೇಶ್ವರ್ ಅವರ ಜಾತಕ ಕಳಿಸ್ಕೊಟ್ಟಿದ್ರು, ಇವರನ್ನು ಮುಖ್ಯಮಂತ್ರಿ ಮಾಡ್ಬೋದಾ ನೋಡಿ ಅಂತ. ಓಕೆ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಮಾಡಿದ್ರಲ್ವಾ, ಆಗ ಆ್ಯಕ್ಚುಲಿ ಅವಕಾಶ ಇದ್ದಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಯಾಕಂದರೆ SM ಕೃಷ್ಣ ಸೋತಿದ್ರು ಚುನಾವಣೆಯಲ್ಲಿ. ನ್ಯಾಚುರಲಿ 2 ಹೆಸರುಗಳಿದ್ವು, ಒಂದು ಧರ್ಮ್ ಸಿಂಗ್, ಒಂದು ಮಲ್ಲಿಕಾರ್ಜುನ್ ಖರ್ಗೆ. ಖರ್ಗೆ ದಲಿತರನ್ನು ಕೂಡಿಸಿದ್ರೆ ದೇವೇಗೌಡರಿಗೆ ಒಂದು ಆತಂಕ ಇತ್ತು. ನನಗನ್ಸುತ್ತೆ ಇಟ್ ವಾಸ್ ಪ್ಲ್ಯಾನ್ಡ್ ಆ್ಯಂಡ್ ಸ್ಕ್ರಿಪ್ಟೆಡ್, ಮಗನನ್ನು ಹೇಗಾದರೂ ಮುಖ್ಯಮಂತ್ರಿ ಮಾಡಬೇಕು ಅಂತ. ಹೀಗಾಗಿ ದೇವೇಗೌಡರು ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಬಿಡಲಿಲ್ಲ. ಆಗ ಅದೇ ತಾನೇ ಸಿದ್ದರಾಮಯ್ಯನವ್ರಿಗೂ ದೇವೇಗೌಡರಿಗೆ ಜಗಳಕ್ಕೆ ಮೂಲ ಕಾರಣ. ಅವ್ರು ಪಕ್ಕದಲ್ಲಿಟ್ಟರು. ಖರ್ಗೆ ಅವರನ್ನು ಮಾಡಿದರೆ, ಒಂದು ಖರ್ಗೆ ಸ್ವಲ್ಪ ಇಂಡಿಪೆಂಡೆಂಟ್ ಮೈಂಡ್ನವರು, ಖರ್ಗೆ ಯಾರಿಗೋ ಅಡಿಯಾಳ ಕೆಲಸ ಮಾಡ್ತಕ್ಕಂಥವ್ರಲ್ಲ, ಹೈಕಮಾಂಡ್ಗೆ ಅವ್ರು ನಿಷ್ಠರಾಗಿರ್ತಾರೆ. ಬಟ್ ಹೀ ಹ್ಯಾಸ್ ಇಂಡಿಪೆಂಡೆಂಟ್ ಮೈಂಡ್. ನಾಳೆ ಖರ್ಗೆಗೊಂದು ಪಾಪ್ಯುಲಾರಿಟಿ ಇದೆ, ಖರ್ಗೆ ಏನಾದರೂ ಮುಖ್ಯಮಂತ್ರಿ ಮಾಡಿಬಿಟ್ರೆ ಕೆಳಗಿಳಿಸ್ಲಿಕ್ಕೆ ಆಗತ್ತೋ ಇಲ್ವೋ ಅನ್ನೋ ಪ್ರಶ್ನೆ ಶುರುವಾಯಿತು. ಆಗ ಪರಮೇಶ್ವರ್, ಇದು ದೇವೇಗೌಡರು ಹೇಳ್ತಾ ಇಲ್ಲ, ಆದರೆ ಪರಮೇಶ್ವರ್ ಒಂದು ಸಲ ಹೇಳಿದ್ರು, ಅವರ ಒಂದು ಜಾತಕವನ್ನು ದೇವೇಗೌಡರು ಕಾಶಿಗೆ ಕಳಿಸ್ಕೊಟ್ಟಿದ್ರು ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ. ಆದರೆ ಅದು ಯಾಕೆ ಮಿಸ್ ಆಯಿತು ಅಂತಕ್ಕಂಥದ್ದು ಅವ್ರಿಗೆ ಅರ್ಥ ಆಗಲಿಲ್ಲ. ಆ ಜ್ಯೋತಿಷ್ಯ ಹೆಸರನ್ನು ಕೂಡ ನಾನೊಂದು ಸಲ ಕಾಲಮಲ್ಲಿ ಬರೆದಿದ್ದೆ, ನಂಗೆ ನೆನಪು ಬರ್ತಾ ಇಲ್ಲ ಆ ಹೆಸರು. ಓಕೆ ಆಗ ಪರಮೇಶ್ವರ ಹೆಸರು ಕೈ ತಪ್ಪಿತು. ಧರ್ಮ್ ಸಿಂಗ್ರನ್ನು ಯಾಕೆ ಮಾಡಿದ್ರು? ಅವ್ರಿಗೆ ಜಾತಿಯ ಬಲ ಇರಲಿಲ್ಲ. ಹೀಗಾಗಿ ನೋಡಿ, ಧರ್ಮ್ ಸಿಂಗ್ರನ್ನು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಬಂಡೆದ್ದು ಧರ್ಮ್ ಸಿಂಗ್ ವಿರುದ್ಧ ಹೋಗಿದ್ದು ನಮ್ಮ ರಾಜಕಾರಣದಲ್ಲಿ ಯಾವುದೇ ಪರಿಣಾಮ ಬೀರಲಿಲ್ಲ, ಯಾಕಂದರೆ ಅವ್ರಿಗೆ ಜಾತಿಯ ಬಲ ಇರಲಿಲ್ಲ. ನೀವು ಪಾಪ್ಯುಲರ್ ಲೀಡರ್ ಇದ್ದಾಗ ಬಿಡಿ, ಅದು ಚರ್ಚೆ ಬೇರೆ. ಆಗ ಪರಮೇಶ್ವರ್ ಹೆಸರು, ಅವರು ಪ್ರಯತ್ನ ಪಡ್ತಿರೋದೇನು, ಜಿ ಪರಮೇಶ್ವರ್ ಹೈಕಮಾಂಡ್ಗೂ ಒಪ್ಪಿಗೆ ಇರುವ, ಸಿದ್ದರಾಮಯ್ಯನವ್ರಿಗೂ ಒಪ್ಪಿಗೆ ಇರುವ, ಡಿ ಕೆ ಶಿವಕುಮಾರ್ ಕೂಡ ಪ್ಲೇಕೇಟ್ ಮಾಡುವ, ನಾವು ಹಿಂದುಳಿದ ವರ್ಗಗಳಿಂದ ತೆಗೆದುಕೊಂಡು ದಲಿತರಿಗೆ ಕೊಟ್ರಿ ಅಂತ ಇಡೀ ದೇಶದಲ್ಲಿ ಹೇಳುವ ಹೆಸರು ಯಾವುದಿದೆ? ಅದು ಜಿ ಪರಮೇಶ್ವರದು. ಅದು ಜಿ ಪರಮೇಶ್ವರ್ಗೆ ಅನಿಸ್ತಾ ಇದೆ. ನಾನು ಹೀಗೆ ಆಗತ್ತೆ ಅಂತ ಯಾವುದನ್ನು ಹೇಳ್ತಾ ಇಲ್ಲ. ರಾಜಕಾರಣದಲ್ಲಿ ಈ ಕೂತು ಹೀಗೆ ಶರ ಬರೀಲಿಕ್ಕೆ ಆಗಲ್ಲ. ಆಗ ಏನು ಚರ್ಚೆ ನಡೆಯುತ್ತೆ, ಆಗ ಯಾರು ಏನು ಹುಕುಮ್ಕ ಎಕ್ಕ ಏನು ಒಗಿತಾರೆ, ಕಾರ್ಡ್ಸ್ ಏನು ಒಗಿತಾರೆ. ಯಾಕಂದರೆ ನನ್ನ ಪ್ರಕಾರ ಅಜಿತ್, ಡಿ ಕೆ ಶಿವಕುಮಾರ್ ಈಸ್ ನಾಟ್ ಎ ಈಸಿ ಪ್ಲೇಯರ್, ಈಸ್ ಎ ಹಾರ್ಡ್ ಬಾರ್ಗೇನರ್. ವಿ ಹ್ಯಾವ್ ಸೀನ್ ಇಟ್ ಇನ್ 2023. ಅವರು 4-5 ದಿನಗಳ ಕಾಲ ಹೈಕಮಾಂಡ್ಗೂ ಸಿದ್ದರಾಮಯ್ಯನವ್ರಿಗೂ ದಮ್ ಹಿಡಿಸಿದ್ರು. ಹೌದು. ಹೀಗಾಗಿ ಡಿ ಕೆ ಶಿವಕುಮಾರ್, ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರ ಎಲ್ಲ ಬಾಡಿ ಲ್ಯಾಂಗ್ವೇಜು, ಅವರ ಪಾಲಿಟಿಕ್ಸು, ಅವರ ಅಗ್ರೆಸಿವ್ನೆಸ್ಸು, ಅವರ ಬೆಂಬಲಿಗರನ್ನು ಮಾತನಾಡಿಸಿದಾಗ ಅನಿಸೋದು, ಅವ್ರಿಗನ್ಸಿದೆ ಏನಕ್ಕೇನ ನಾನು ಮುಖ್ಯಮಂತ್ರಿ ಆದರೆ 28 ಆಗಬೇಕು, 28 ನಂತರದ್ದು ಏನೂ ಗೊತ್ತಿಲ್ಲ ಯಾರಿಗೂ. ಹಾಗಾಗಿ ಅವರು ಸುಲಭವಾಗಿ ಯಾವುದನ್ನು ಬಿಟ್ಕೊಡ್ತಾರೆ ಅಂತ ಅನಿಸ್ತಾ ಇಲ್ಲ. ಆದರೆ ಜಿ ಪರಮೇಶ್ವರ್ಗೆ ಅನಿಸ್ತಾ ಇದೆ, ಮೈ ಸ್ಟ್ರೆಂತ್ ಈಸ್ ಐ ಕ್ಯಾನ್ ಬಿಕಮ್ ಎ ಕನ್ಸೆನ್ಸಸ್ ಚೀಫ್ ಮಿನಿಸ್ಟರ್. ನನಗಿರ್ತಕ್ಕಂಥ ಸ್ಟ್ರೆಂತ್ ಅದು. ಆ ಕಾರಣದಿಂದ ಅವರು ವೇರಿಯಸ್ ಫ್ಯಾಕ್ಷನ್ಸ್ ಜೊತೆ ಆಗಾಗ ಮಾತಾಡ್ತಾ ಇದ್ದಾರೆ. ಬಟ್ ಅಜಿತ್, ಎಲ್ಲವೂ ಅಂದುಕೊಂಡಂತೆ ಆದರೆ ಅದಕ್ಕೆ ರಾಜಕಾರಣ ಅಂತನಲ್ಲ. ಎಲ್ಲವೂ ಅಂದುಕೊಂಡಂತೆ ಸಿನಿಮಾ ಅಂತಾರೆ.
ಎಸ್. ಇಫ್ ಇಟ್ ಇಸ್ ಸ್ಕ್ರಿಪ್ಟೆಡ್ ಇಟ್ ಇಸ್ ಎ ಸಿನಿಮಾ, ಇಟ್ ಈಸ್ ನಾಟ್ ಸ್ಕ್ರಿಪ್ಟೆಡ್, ಇಟ್ ಇಸ್ ಪಾಲಿಟಿಕ್ಸ್. ಹಾಗಾಗಿ ನನಗನ್ಸುತ್ತೆ ಎಲ್ಲರೂ ಒಂದು ತಮ್ಮ ಒಂದು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಾಳೆ ಕೆಳಗೆ ಇಳಿದ್ರೆ, ಸತೀಶ್ ಜಾರಕಿಹೊಳಿ ಅವ್ರದ್ದು ಹಿಂಗೂ ಇರ್ಬೋದು, ನಾಳೆ ಯಾರೋ ಮುಖ್ಯಮಂತ್ರಿ ಮಾಡಿದ್ರು ನನ್ನನ್ನು ಡಿ ಸಿ ಎಮ್ ಆದರೂ ಮಾಡ್ಬೇಕಲ್ಲ, ಪವರ್ಫುಲ್ ಡಿ ಸಿ ಎಮ್ ಆದರೂ ಆಗ್ಬೇಕಲ್ಲ. ಎಂ ಬಿ ಪಾಟೀಲ್ರದ್ದು ಅದೇ ಇರುತ್ತೆ, ಮುಖ್ಯಮಂತ್ರಿ ಪ್ರಯತ್ನ ಮಾಡಿದರೆ ನಾನೊಂದು ಡಿ ಸಿ ಎಮ್ ಆಗ್ಬೋದೇನೋ ಅಂತಕ್ಕಂಥದ್ದು. ಹೀಗಾಗಿ ಇದು ಹೇಗಾಗತ್ತೆ, ಪಾಲಿಟಿಕ್ಸ್ ಹೇಗೆ ರಿವಾಲ್ವ್ ಆಗುತ್ತೆ, ಆ್ಯಂಡ್ ಇಟ್ ಈಸ್ ನಾಟ್ ವೆರಿ ಈಸಿ. ನಾನು ಡಿ ಕೆ ಶಿವಕುಮಾರ್ ಬಗ್ಗೆ ಏನು ಹೇಳಿದೆ, ಅದೇ ಸಿದ್ದರಾಮಯ್ಯನವ್ರ ಬಗ್ಗೆನೂ ಇದೆ. ಹಿ ಈಸ್ ನಾಟ್ ಈಸಿ. ಅಂದರೆ ಆಯಿತು ನೀವು ಬಿಟ್ಟು ಹೋಗ್ಬಿಡಿ, ಆ ರೀತಿ ಬಿಟ್ಟು ಹೋಗುವ ಜಾಯಮಾನ ಸ್ವಭಾವ ಸಿದ್ದರಾಮಯ್ಯನವ್ರಿಗೆ ಇಲ್ಲ. ನಿಮಗೆ ಒಂದು ಘಟನೆ ಹೇಳ್ತೀನಿ ನಾನು. 96ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿಯಿಂದ ಪ್ರಧಾನಮಂತ್ರಿ ಆಗಬೇಕಿತ್ತು. ಯಾರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಚರ್ಚೆ ಶುರು ಆಯ್ತಲ್ಲ. ನೀವು ಯಾರಾದರೂ ಕರ್ನಾಟಕ ಭವನದಲ್ಲಿ ನಿಮಗೆ ಗೊತ್ತಿರ್ತಕ್ಕಂಥ ಸಿಬ್ಬಂದಿ ಇದ್ದರೆ ಕೇಳಿ ನೋಡಿ. ಆಗ ಸಿ ಎಂ ಸೂಟು ಹಳೆ ಬಿಲ್ಡಿಂಗ್ನಲ್ಲಿತ್ತು, 3rd ಫ್ಲೋರಲ್ಲಿ. ಓಕೆ. ಜೆ ಎಚ್ ಪಟೇಲ್ರಿಗೂ ಸಿದ್ದರಾಮಯ್ಯನವ್ರಿಗೂ ದೇವೇಗೌಡರಿಗೂ ಏನು ಮಾತಿನ ಚಕಮಕಿ ನಡೀತು ನೀವು ಕೇಳಿ ನೋಡಿ. ಆಗ ನಿಮ್ಗೆ ಇವತ್ತಿನ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡ್ಬೋದು ಹೈಕಮಾಂಡ್ ಅಂತಕ್ಕಂಥದ್ದು ನಿಶ್ಚಿತವಾಗಿ ಅರ್ಥ ಆಗುತ್ತೆ. ಸೊ ಸಿದ್ದರಾಮಯ್ಯ ಇರಲಿ, ಡಿ ಕೆ ಶಿವಕುಮಾರ್ ಇರಲಿ, ದೇ ಆರ್ ಟಫ್ ನಟ್ ಟು ಕ್ರ್ಯಾಕ್. ಎಸ್. ಯಾಕೆ ಇಲ್ಲಿಯವರೆಗೆ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನು ಬೆಂಬಲಿಸಲ್ಲ ಅಂತಕ್ಕಂಥ ಒಂದು ಆಟವನ್ನು ಆಡಿದರೆ ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ 136 ಅಂತಕ್ಕಂಥದ್ದು ಸೇಮ್ ವಿತ್ ಯಡಿಯೂರಪ್ಪ. ವಾಟ್ ಹ್ಯಾಪನ್? ಮೋದಿ ಅಂಥವ್ರಿದ್ರೂ ಕೂಡ 3 ತಿಂಗಳ ಕಾಲ ಮೊದಲು ಕರೆದು ಮನವರಿಕೆ ಮಾಡಬೇಕಾಯ್ತು. ನಿಮಗೆ ಮನೋಹರ್ ಲಾಲ್ ಖಟ್ಟರ್ಗೆ 1 ಸೆಕೆಂಡ್ನಲ್ಲಿ ರಾಜೀನಾಮೆ ಕೊಡಿಸಿದ್ರು. 1 ಸೆಕೆಂಡ್. ಖಟ್ಟರ್ಜಿ ಇಸ್ತಿಫಾ ದಿಯಾ, ನಯಾಬ್ ಸೈನಿ ಬಿಕೇಮ್ ಚೀಫ್ ಮಿನಿಸ್ಟರ್. ಸಿದ್ದರಾಮಯ್ಯ, ಮಾಸ್ ಲೀಡರ್ಗಳ ವಿಷಯದಲ್ಲಿ ಅದನ್ನು ಮಾಡೋದಕ್ಕಾಗೋದಿಲ್ಲ ಬಿಡಿ. ನೋ ಡೌಟ್. ಇವತ್ತು ಗಾಂಧಿ ಜಯಂತಿ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕೂಡ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸರ್ಕಾರದ ಅಧಿಕೃತ ಕಾರ್ಯಕ್ರಮ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿದ್ದು, ಸಹಜ ಭಾಷಣದ ಮೇಲೆ ವಿಶೇಷ ಕುತೂಹಲ ಇರುತ್ತೆ ಎಲ್ರಿಗೂ, ಏನು ಮಾತಾಡ್ತಾರೆ ಅಂತ. ಇವತ್ತು ಆತ್ಮಸಾಕ್ಷಿಯ ಬಗ್ಗೆ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು. ಎಲ್ಲ ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿಯೇ ದೊಡ್ಡದು, ಆತ್ಮಸಾಕ್ಷಿಗೆ ತಕ್ಕಂತೆ ಎಲ್ಲ ನಡೀಬೇಕು, ಎಲ್ಲ ನ್ಯಾಯಾಲಯಕ್ಕಿಂತ ದೊಡ್ಡದು ಆತ್ಮಸಾಕ್ಷಿಯ ನ್ಯಾಯಾಲಯ. ಆತ್ಮಸಾಕ್ಷಿಯ ನ್ಯಾಯಾಲಯ ಇತರ ಎಲ್ಲ ನ್ಯಾಯಾಲಯಗಳನ್ನು ಮೀರಿಸುತ್ತೆ. ನಾವು ಆತ್ಮಸಾಕ್ಷಿಯಂತೆ ನಡೆಯಬೇಕು. ಅನೇಕರ ಕಾನೂನು ಬಿಟ್ಟು ತಮ್ಮದೇ ರೀತಿಯಲ್ಲಿ ನಡೀತಿದ್ದಾರೆ. ಇದು ಒಂದು. ಇನ್ನೊಂದು, ಪ್ರಾಮಾಣಿಕತೆಯ ಬಗ್ಗೆ ನಾನು ಭಾಷಣ ಮಾಡೋದಕ್ಕೆ ಹೋಗಲ್ಲ. ಗಾಂಧೀಜಿ, ಶಾಸ್ತ್ರಿ ಬದುಕಿದ ರೀತಿ ನಮಗೆಲ್ಲ ಮಾರ್ಗದರ್ಶನ ಆಗಲಿ. ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ನಾವಾಗೋದಕ್ಕೆ ಸಾಧ್ಯ ಇಲ್ಲ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯಲು ಪ್ರಯತ್ನಿಸೋಣ ಅಂದರು. ಕೇಳಿಸ್ಕೊಳ್ಳಿ. ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತವಾದಂಥ ನ್ಯಾಯಾಲಯ ಇದೆ, ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ. ಅದು ಇತರ ಎಲ್ಲ ನ್ಯಾಯಾಲಯಗಳನ್ನು ಮೀರಿಸುತ್ತದೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನ್ಯಾಯಾಲಯಗಳು ಕಾನೂನುಗಳನ್ನು ಬಿಟ್ಟು ಅವ್ರದ್ದೇ ಆದಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಅದೇ ಗಾಂಧೀಜಿಯವರಿಗೆ ನಾವು ನಿಜವಾಗಿ ಸಲ್ಲಿಸ್ತಕ್ಕಂಥ ಗೌರವ. ಪ್ರಾಮಾಣಿಕತೆ ಬಗ್ಗೆ ಬಹಳ ಉದ್ದನೆ ಭಾಷಣ ಮಾಡಕ್ಕೆ ಹೋಗಲ್ಲ. ಅಂದರೆ ಪ್ರಾಮಾಣಿಕವಾಗಿದ್ದರೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಧಿಕಾರದಲ್ಲಿರೋರಿಗೆ ಅವರು ಸ್ವಾತಂತ್ರ್ಯ ಯೋಧರು, ಅವರು ಪ್ರಾಮಾಣಿಕವಾಗಿ ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ವಿಚಾರಗಳು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿಚಾರಗಳು, ಅವರು ಮಾಡಿದಂಥ ಅವ್ರು ಬದುಕಿದಂಥ ರೀತಿ ನಮಗೆ ಮಾರ್ಗದರ್ಶನ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಬಯಸ್ತಾರೆ. ಅದೇ ನಾವು ಅವ್ರಿಗೆ ಸಲ್ಲಿಸ್ತಕ್ಕಂಥದ್ದು. ನಾವೆಲ್ಲರೂ ಅವ್ರು ಹಾಕೊಟ್ಟಂಥ ಮಾರ್ಗ ನಡೀತಕ್ಕಂಥ ಪ್ರಯತ್ನ ಮಾಡೋಣ. ನಮ್ಮ ಎಲ್ಲ ಅನೇಕ ರಿಯಾಕ್ಷನ್ಗಳಿದ್ದಾವೆ. ಆತ್ಮಸಾಕ್ಷಿಗಿಂತ ದೊಡ್ಡ ನ್ಯಾಯಾಲಯ ಇನ್ನೊಂದಿಲ್ಲ ಅಂತ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಕ್ಕೆ
ಆ ಪ್ರತಿಕ್ರಿಯೆ ಹೇಳಿಕೆಗಳನ್ನು ಪ್ಲೇ ಮಾಡೋದಕ್ಕೆ ಸಮಯ ಇಲ್ಲ. ನೋಡೋಣ 7 ಗಂಟೆ ಡಿಬೇಟಿನ ಸಂದರ್ಭದಲ್ಲಿ ಸಾಧ್ಯ ಆದರೆ ಅವುಗಳನ್ನು ಕೇಳಿಸ್ತೀವಿ ನಿಮಗೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.